ನಿಮ್ ಪಾಪು ಫಸ್ಟ್ ನಿಮ್ ಹೆಂಡತಿ ಫಸ್ಟ್? ಪಾಪು ಫೇಸ್ ನ ಯಾವಾಗ ರಿವೀಲ್ ಮಾಡ್ತೀರಾ? ನಿಮ್ ಮಗಳು ನೋಡಕ್ಕೆ ಯಾರ ತರ ಇದ್ದಾಳೆ? ಸೆಲೆಬ್ರಿಟೀಸ್ ಅವ್ರ ಮಕ್ಳು ಹುಟ್ಟಿದಾಗ್ಲೇ ತೋರಿಸ್ತಾರೆ, ನೀವೇ ದೊಡ್ಡ ಸೆಲೆಬ್ರಿಟಿನಾ ಬ್ರೋ? ನೀವು ನಿಮ್ಮ ಹೆಂಡತಿಗೆ ಎಷ್ಟು ಬೆಲೆ ಕೊಡ್ತೀರಾ? ಪಾಪು ಮುಖ ತೋರ್ಸಲ್ಲ ಅಂದ್ಮೇಲೆ ಯಾಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಾ? ಹ್ಞೂನಪ್ಪ, ಈ ಬಿಸಿಲಲ್ಲಿ ವಿಡಿಯೋ ಮಾಡ್ಬೇಕಂತ ಹೇಳ್ಕೊಂಡ್ ಬಂದಂತೆ. ಛತ್ರಿ ಹಿಡ್ಕೊಂಡಿದೆ ತಾನೆ, ಛತ್ರಿ ತರ ಆಡ್ಬೇಡ. ನಾನು ಛತ್ರಿ, ನೀನ್ ಛತ್ರಿ ಬಿಡು. ಈಗ ಜಗಳ ಆಡೋಕ್ಕೆ ಟೈಮ್ ಇಲ್ಲ, ಕಾಲು ಸುಡ್ತೈತೆ. ಏನು ಅಂತಂದರೆ ಕರೆಕ್ಟಾಗಿ ಇದೇನಿದು ಸ್ವಲ್ಪ ಆ ಕಡೆ ಹಾಕಲ್ಲಿ ಕರೆಕ್ಟಾಗಿ ಒಂದು 3 ದಿನ ಹಿಂದೆ ನಾನು ಒಂದು ಸ್ಟೋರಿ ಹಾಕಿದೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ. ಏನು ಬೇಕಾದರೂ ಕೇಳಿ, ನಿಮ್ಗೆ ಇಷ್ಟ ಬಂದಂಗೆ ಕ್ವಶನ್ನ ಕೇಳಿ, ಸೊ ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗದೆ, ವೆಲ್ಕಮ್ ಟು ಸಾಮ್ರಾಟ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ಓಕೆ, ಈಗ ಮೊದಲನೇ ಕ್ವಶನ್ನು. ಟೋಟಲ್ ಒಂದಿಷ್ಟು ಕ್ವಶನ್ಸ್ಗಳಿದೆ. ಸೊ ಅಲ್ಲ, ಈಗ ನೆರಳಲ್ಲಿ ಛತ್ರಿ ಬೇಕಾ? ಹೇಳಿದ್ನಲ್ಲ, ನೀನು ನಂಬಕ್ಕಾಗಲ್ಲ ಅಂತ. ಮತ್ತೆ ಬಿಸ್ಲಿಗೆ ಕರ್ಕೊಂಡು ಹೋಗ್ಬಿಟ್ರೆ ಬಿಡು, ನೀನು ಪಡಿ ನೀನು ತಗೋ, ನನ್ನ ಪಡಿ ನನ್ನ ಹತ್ರ ಛತ್ರಿ ಇಟ್ಕೊಂಡಿರ್ತೀನಿ. ಬಿಸಿಲಿಗೆಲ್ಲ ಕರ್ಕೊಂಡೋಗಲ್ಲ. ಈಗ ಟೋಟಲ್ ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳಿದಾರಲ್ಲ, ಒಂದೊಂದು ಕ್ವಶನ್ನು ಒಂದೊಂದು ಜಾಗದಲ್ಲಿ ತಗೊಳ್ಳೋದು. ಸೊ ಆ ಥರ ಇರುತ್ತೆ. ಸಲ ಇಷ್ಟು ಹೇಳಿದ್ರು ಛತ್ರಿ ಇಟ್ಕೊಂಡಿದೆಯಲ್ಲ, ಏನು ಹೇಳೋಣ. ಓಕೆ, ಮೊದಲನೇ ಕ್ವಶನ್, ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ಬೇಡ. ಸೊ ಮೊದಲನೇ ಕ್ವಶನ್ ಇಬ್ಬರಿಗೂ, ಬರೀ ನಂಗಷ್ಟೇ ಅಲ್ಲ ಕೇಳಿರೋದಾಯ್ತಾ? ಕಾಣ್ತಿದ್ಯಾ? ಕಾಣಿಸಲ್ಲ, ಅದಕ್ಕೆ ಸುಮ್ಮನೆ ಕೂತಿರೋದು. ನೀನು ಹೇಳು. ನಿಮ್ಮ ಲವ್ನ ನಿಮ್ಮ ವೈಫು ಮನೆಯಲ್ಲಿ ಒಪ್ಕೊಂಡಿಲ್ಲದೇ ಇದ್ದಿದ್ರೆ ನೀವು ಓಡೋಗಿ ಮದುವೆ ಆಗ್ತಿದ್ರಾ? ಓಡಾಗೆಲ್ಲ ಮದುವೆ ಆಗ್ತಿರ್ಲಿಲ್ಲ. ಹೆಂಗಿದ್ರು ನೀವು ಮದುವೆ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಂತಿದ್ದ. ಅವಾಗಲೇ ನಮ್ಮ ಮದುವೆ ಆಗ್ಬೇಕಾದ್ರೆ ಕೇಳಿದ್ರೆ ಇನ್ನೂ ಸ್ವಲ್ಪ ಆಗಲಿ, ಇನ್ನೊಂದು ವರ್ಷ ಆಗಲಿ ಅಂತಿದ್ದ. ಸೊ ಓಡೋಗೋ ಎಲ್ಲ ಚಾನ್ಸ್ ಇಲ್ಲ. ನಮ್ಮ ಮನೇಲಿ ಹೆಂಗೋ ಹತ್ತು ಕರೆದು ಒಪ್ಪಿಸ್ಕೊಂತಿದ್ದೆ, ಓಡೋಗ್ತಿತ್ತಿಲ್ಲ. ಇನ್ನೊಂದು 2 ವರ್ಷ ಲೇಟಾಗಿ ಮದುವೆ ಆಗ್ತಿದ್ವೇನೋ ಅಷ್ಟೇ. ಹೌದು, ಆ್ಯಕ್ಚುಲಿ ಸೇಮ್ ಟು ಸೇಮ್ ನಂದು ಅದೇ ಆನ್ಸರ್. ಯಾವುದೇ ಕಾರಣಕ್ಕೂ ಓಡೆಲ್ಲ ಹೋಗಿ ಮದುವೆ ಆಗ್ತಿರ್ಲಿಲ್ಲ. ನಾನು ಒಂದ್ಸಲ ಇವಳ ಹತ್ರ ಒಂದ್ಸಲ ಕೇಳಿದ್ದೆ ಲವ್ ಮಾಡೋ ಟೈಮಲ್ಲೇ, ನಿಮ್ಮ ಮನೇಲಿ ಒಪ್ಕೊಳ್ಳದೆ ಇದ್ದಿದ್ರೆ ಏನೇ ಮಾಡ್ತಿದ್ವಿ ಅಂತ ಕೇಳಿದಾಗ, ಏನೋ ಓಡೋಗಪ್ಪ ಐಡಿಯಾ ಏನಾರು ಇದೆ ಅಂತ ಇವಳು ಹೇಳಿಲ್ಲ. ಯಾವುದೇ ಕಾರಣಕ್ಕೂ ಓಡೋಗೋ ಕಾನ್ಸೆಪ್ಟ್ ಚೆನ್ನಾಗಿಲ್ಲ, ನಮ್ಗೆ ಅದು ಇಷ್ಟನೂ ಇರಲಿಲ್ಲ. ಏನು ಅಂತಂದರೆ, ಓಕೆ ನಾವು ಇವಾಗ ಲವ್ ಮಾಡಿ ಮದುವೆ ಆಗಿರ್ಬೋದು, ಬಟ್ ನಾವು ಹುಟ್ಟಿದಾಗಿಂದ ಹೇಳಲ್ವ, ನಾವು ಒಂದು ಜವಾಬ್ದಾರಿ ಬರೋವರೆಗೂ ಸಾಕಿರ್ತಾರಲ್ಲ, ಅವರಿಗೆ ಮೋಸ ಮಾಡಿ ಓಡೋಕ್ಕಂತೂ ನಮಗಂತೂ ಯಾವುದೇ ಕಾರಣಕ್ಕೂ ಮನ್ಸು ಬರಲ್ಲ, ಮತ್ತು ಇಷ್ಟನೂ ಇಲ್ಲ. ಈಗ ನಾವು ಓಡೋದ ತಕ್ಷಣವೇ, ನಾವು ಓಡೋದ್ಮೇಲೆ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ನಮ್ಮ ಮನೇಲಾಗಿರೋದು, ಇವ್ರ ಮನೇಲಾಗಿರೋದು, ಅಪ್ಪ ಅಮ್ಮಂಗೆ ನೋವು ಕೊಟ್ಟಂಗೆ ತಾನೆ, ಅದು ಕಣ್ಣೀರಾಗ್ದಾಗೆ ಅಲ್ವಾ? ಅಷ್ಟೇನಾ? ಸೊ ಅಂದರೆ ಅವ್ರುಗಳಿಗೆ ನೋವು ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟು ಇಷ್ಟನೂ ಇಲ್ಲ. ಅವರಿಗೆ ಅಷ್ಟು ನೋವು ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಪ್ರಕಾರ ಏನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರಿಗೂ ಲವ್ ಮಾಡ್ತೀನೋ ಮಾಡಿ, ಒಪ್ಪಿಸಿ ಮದುವೆ ಆಗಿ. ಇದು ಓಡೆಲ್ಲ ಹೋಗೋಕ್ಕೆ ಹೋಗಬೇಡಿ, ಅದು ರಾಂಗ್ ಡಿಸಿಷನ್ ಅಷ್ಟೇ ನಾನು ಹೇಳೋದು. ಯಾಕೆಂದರೆ ಎಷ್ಟೋ ಜನ ಓದೋರು ಉದಾರಾದವರು ಇದ್ದಾರೆ, ಅಳದವರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ, ಬಟ್ ಅದು ರಾಂಗ್ ಡಿಸಿಷನ್ನು. ಅಪ್ಪ ಅಮ್ಮದಿರಿಗೆ ನೋವು ಮಾಡೋಕ್ಕೆ ಹೋಗಬೇಡಿ. ಓಕೆ, ಇವಾಗ ಎರಡನೇ ಕ್ವಶನ್. ಅಲ್ಲ ಕಾಣಲ್ಲ ಅಂದೆ, ಅದಕ್ಕೆ ಹತ್ರ ಇಸ್ಕೊತಿದ್ದೀನಲ್ಲ, ಕಾಣುತ್ತೆ. ಓಕೆ, ಎರಡನೇ ಕ್ವಶನ್ ಇದು. ಬ್ರೋ, ಎಷ್ಟೋ ಜನ ವಿಡಿಯೋದಲ್ಲಿ ಡ್ರಿಂಕ್ಸು, ವಲ್ಗರ್, ಬ್ಯಾಡ್ ಲ್ಯಾಂಗ್ವೇಜ್ ಇರುತ್ತೆ, ಆದರೆ ನಿಮ್ಮದ್ರಲ್ಲಿ ಇರಲ್ಲ. ವೈ? ಯಾಕೆ? ಅಲ್ಲ ಯಾಕೆ ಅಂದರೆ ಇರಬೇಕು ಅಂತ ಹೇಳ್ತಿರೋದ ಅವರು? ಏನು ಎಲ್ಲಿ ಕೊಡ ನನಗೂ ಮರ್ತೋಯ್ತು. ಬ್ರೋ, ಎಷ್ಟೋ ಜನ ವಿಡಿಯೋದಲ್ಲಿ ಡ್ರಿಂಕ್ಸು, ವಲ್ಗರ್, ಬ್ಯಾಡ್ ಲ್ಯಾಂಗ್ವೇಜ್ ಇರುತ್ತೆ, ಆದರೆ ನಿಮ್ಮದ್ರಲ್ಲಿ ಇರಲ್ಲ. ನಾನು ಕನ್ನಡದಲ್ಲಿ ಹೇಳಿಲ್ವಾ? ಅದೇ ಇರಲ್ಲ. ಹೌದು, ಯಾಕೆಂದರೆ ನಮ್ಗೆ ಇಷ್ಟ ಇಲ್ಲ. ಏನಕ್ಕೆ ಅಂತಂದರೆ, ನಮ್ಮ ವೀಡಿಯೋಸು ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ಬೇರೆಯವ್ರದ್ದು ವೀಡಿಯೋಸ್ಗಳ ಬಗ್ಗೆ, ಬೇರೆ ವೀಡಿಯೋ ಬಗ್ಗೆ ನಾನು ಸತ್ಯವಾಗ್ಲೂ ನಾನು ಮಾತಾಡಲ್ಲ, ಬೇರೆಯವ್ರ ಬಗ್ಗೆನೂ ನಾನು ಮಾತಾಡಲ್ಲ. ನಂದು ಪರ್ಟಿಕ್ಯುಲರಾಗಿ ಹೇಳೋದಾದರೆ, ನಂದು ತುಂಬ ಚಿಕ್ಕ ಮಕ್ಕಳು, ಹೇಳ್ತಾ ಇದ್ದೀನಿ ಅಂದರೆ LKGಗಿಂತ ಚಿಕ್ಕ ಮಕ್ಕಳಲ್ವಾ ನಮ್ಮ ವಿಡಿಯೋಸ್ ಜಾಸ್ತಿ ಇಷ್ಟಪಡೋದೇ ಅವರು, ನೋಡೋದು ಜಾಸ್ತಿ. ತುಂಬ ಚಿಕ್ಕ ಮಕ್ಕಳಿಂದ ದೊಡ್ಡವ್ರು, ಏಜ್ ಆದವ್ರವರೆಗೂ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೆ. ಅಂದರೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ, ಯಾವುದಾದ್ರು ಒಂದು ಪದ ಬಳಸಬೇಕಾದ್ರೆ, ಅಥವಾ ಅದೇ ಹೇಳಿದ್ನಲ್ಲ, ತುಂಬ ಚಿಕ್ಕ ಮಕ್ಕಳೆಲ್ಲ ನೋಡ್ತಾರೆ. ಹಾಗಾಗಿ ನಾವು ವೀಡಿಯೋಸ್ ಆ ಥರದ್ದೆಲ್ಲ ನಾವು ಬಳಸೋಕ್ಕಲ್ಲ, ತುಂಬ ಯೋಚನೆ ಮಾಡಿ ಇಷ್ಟ ಇಲ್ಲ. ಜಾಸ್ತಿ ನಾವು ಫ್ಯಾಮಿಲಿ ಆಡಿಯನ್ಸ್ಗೆ ಜಾಸ್ತಿ ಇಷ್ಟ, ಅವ್ರುಗಳು ಜಾಸ್ತಿ ಇಷ್ಟಪಡ್ತಾರೆ. ಸೊ ನಾವು ಹಾಗಾಗಿ ಅದೆಲ್ಲ ಮಾತಾಡ್ತೀವಿ. ಸೊ ಇವಾಗ ನೀವು ಇದಕ್ಕೂ ಹೇಳ್ಬೋದು, ಹೌದಾ ಮೊದಲೆಲ್ಲ ಯಾವುದು ಮಾಡೇ ಇಲ್ವಾ ಹಾಗಾದ್ರೆ ನೀವು ವಿಡಿಯೋ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನಾನು ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಅದೇ ಒಂದು ಟೈಮಲ್ಲಿ ಗೊತ್ತಾಗತ್ತೆ ಅಲ್ಲ ನಮಗೆ, ಓಕೆ ನನ್ನ ವೀಡಿಯೋಸ್ಗಳು ಇವರೆಲ್ಲ ನೋಡ್ತಾರೆ, ತುಂಬ ಚಿಕ್ಕ ಮಕ್ಕಳುವೇ ನೋಡ್ತಾರೆ ಅಂತ ಗೊತ್ತಾದಾಗ
ತಿದ್ಕೊಂತಾರೆ ಪ್ರತಿಯೊಬ್ರು. ಎಷ್ಟು ಜನ ತಿದ್ಕೊಳ್ಳಲ್ಲ, ನಾನು ತಿದ್ಕೊಂಡಿದ್ದೀನಿ. ನಾನು ಆ ಥರ ವರ್ಷಾನ್ಗಟ್ಲೆ ಆಯ್ತು ಬಿಡಿ ಅಲ್ವಾ ಬೇಬಿ, ವರ್ಷಾನ್ಗಟ್ಲೆಯಿಂದ. ಅಂತ ಬ್ಯಾಡ್ ಲ್ಯಾಂಗ್ವೇಜ್. ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲ. ಇವಾಗ ಹೇಳ್ತಾರೆ, ಈಗ ನೀವು ಪ್ರಮೋಟ್ ಮಾಡಿಲ್ವಾ ಬೇರೆದು ಅಪ್ಲಿಕೇಶನ್ಸ್ಗಳಾಗಿರೋದು ರಮ್ಮಿ, ಅದು 100 ವಿಡಿಯೋ ಮಾಡಾಗಿದೆ, ಅದನ್ನ ಬಿಟ್ಬಿಡೋಣ ಅಲ್ವಾ. ಸೊ ಅದು ಅಲ್ಲ, ಆದ್ರೂ ಹಾಕ್ತಾರೆ, ಈಗಲೂ ಹಾಕ್ತಾ ಇರ್ತಾರಲ್ಲ. ಬಿಟ್ಟು 2 ವರ್ಷ ಆಯ್ತು, 2 ವರ್ಷದ ಕಥೆನ ಈಗಲೂ ಹೇಳ್ತಾ ಇರ್ತಾರೆ. ಸೊ ನನಗೆ ಇಷ್ಟ ಇಲ್ಲ ಡ್ರಿಂಕ್ಸ್ ಆಗಿರೋದು ಅಥವಾ ಸಿಗರೇಟ್ದಾಗಿರೋದು, ಸೊ ಅಥವಾ ಏನಾದರೂ ಬ್ಯಾಡ್ ಲ್ಯಾಂಗ್ವೇಜ್ ಮಾಡೋದು ಇಲ್ಲ, ಅವ್ನಿಗೆ ಇಷ್ಟನೂ ಇಲ್ಲ, ಅವ್ನು ಮಾಡೋದಿಲ್ಲ. ಸೊ ಅದ್ರ ಬಗ್ಗೆ ವಿಡಿಯೋನೂ ಮಾಡಲ್ಲ. ಸೊ ಯಾಕಂದ್ರೆ ಚಿಕ್ಕ ಮಕ್ಳು ಇಷ್ಟಪಡ್ತಾರೆ ಅಲ್ವಾ. ಹೌದು. ಸೊ ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇವಾಗ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಇವನೆಲ್ಲೋ ಅಲ್ಲೇ ಮಾಡ್ತಿದ್ಯಾ, ಬೇಗ ಬಾ ಅಂತ ಹೇಳಿಲ್ವಾ ಅಲ್ಲಿ? ಕಾಲು ಹೊಡೆದೈತೆ, ಹೊಡಿಯುತ್ತೆ ಅಲ್ಲಿ ಬೇಗ. ನೆಕ್ಸ್ಟ್ ಕ್ವಶನ್ ಹೇಳು. ಫೋನ್ ತೆಗೆದ್ರಲ್ವ ಹೇಳಕ್ಕಾಗೋದು? ಫೋನ್ ಜೋಬಲ್ಲಿ ಇಟ್ಕೊಬಿಟ್ಟು ಹೇಳು ಅಂದ್ರೆ ಇದು ಎಷ್ಟನೇ ಕ್ವಶನ್? ಇದು 3ನೇ ಕ್ವಶನ್. ತೆಗಿ. ಓಕೆ, ಇವಾಗ ಗೀನೇ ಛತ್ರಿ ಇಟ್ಕೊಂಡಿದ್ದೆ ಎರಡಲ್ಲಿ ಸವಾಸದ ಛತ್ರಿ ಜೊತೆ ಸೇರಿ ಛತ್ರಿ ಇಟ್ಕೊಂಡಿದ್ದೀನಿ. ಈಗ 3ನೇದಲ್ವಾ? ಓಕೆ, ನಿಮ್ಮ ಪಾಪುನ ಯಾವ ಹಾಸ್ಪಿಟಲ್ಗೆ ತೋರಿಸ್ತೀರಾ, ಯಾವ ಡಾಕ್ಟ್ರು? ಡೆಲಿವರಿ ಆಗಿದ್ದು ನಮ್ಮ ಹಾಸನದಲ್ಲಿ ಮಿಷಿನ್ ಆಸ್ಪತ್ರೆ ಅಂತಲೇ ಒಂದು ಫೇಮಸ್. ಆ್ಯಕ್ಚುಲಿ ಆ ಹಾಸ್ಪಿಟಲ್ ಹೆಸರು ಬೇರೆ ಏನೋ ಇದೆ, ನಾವು ಮಿಷಿನ್ ಹಾಸ್ಪಿಟಲ್ ನಾವು ಎಲ್ಲರೂ ಇಲ್ಲಿ ಮಿಷಿನ್ ಆಸ್ಪತ್ರೆ. ಸೊ ಹಾಗಾಗಿ ಬಟ್ ಡೆಲಿವರಿ ಆಗಿದ್ದಲ್ಲಿ, ಬಟ್ ನಾವು ತೋರಿಸೋದು ಹಾಸ್ಪಿಟಲ್ ಹೆಸರು ಏನು ಹೇಳು? ಜಯಶ್ರೀ ನರ್ಸಿಂಗ್ ಹೋಮ್ ಅಂತ ಹಾಸನದಲ್ಲೇ ತೋರಿಸ್ತಾ ಇರೋದು. ಸೊ ಡಾಕ್ಟರ್ ಹೆಸರು ಬಂದು ರಾಜೀವ್ ಡಾಕ್ಟರ್ ಅಂತ. ತುಂಬಾ ಒಳ್ಳೆ ಡಾಕ್ಟರ್, ಮತ್ತೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾರೆ. ಏನೋ ಚಿಕ್ಕ ಡೌಟ್ ಇದ್ರು ಕೂಡ ತುಂಬಾ ಎಕ್ಸ್ಪ್ಲೇನ್ ಮಾಡಿ. ಎಕ್ಸಾಂಪಲ್ ನಾವೊಂದು ಕೇಳ್ತೀವಿ ನೋಡಿ, ಸರ್ ಇದೊಂದು ಈ ಇಂಜೆಕ್ಷನ್ ಏನಕ್ಕೆ ಕೊಡ್ತಾರೆ ಅಂತ ಕೇಳಿದ್ರೆ ಅವರೊಂದು ಪೇಜ್ ಇಟ್ಕೊಂಡು ಪೆನ್ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ ನಮಗೆ ನೀಟಾಗಿ ಅರ್ಥ ಮಾಡಿಸ್ತಾರೆ. ಏನಕ್ಕೆ ಈ ಇಂಜೆಕ್ಷನ್ ಕೊಟ್ಟರೆ ಏನು ಯೂಸ್ ಆಗುತ್ತೆ ಅಂತ ಡೀಟೇಲ್ಡ್ ಆಗಿ ಕೊಟ್ಬಿಡ್ತಾರೆ. ಅಷ್ಟು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ನಿಮಗೆ ಏನೇ ಡೌಟ್ಸ್ ಇದ್ರು ಕ್ಲೀನ್ ಆಗಿ ಹೇಳ್ತಾರೆ. ಎಷ್ಟೇ ಗಂಟೆಲಿ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಾರೆ. ತುಂಬಾ ಒಳ್ಳೆ ಡಾಕ್ಟರ್. ಹಾಗೆ ಮೇನ್ ಆಗಿ ಈ ಕ್ವಶನ್ ಕೇಳಿರೋದ್ರಿಂದ ಹಾಸನದಲ್ಲಿ ಇರೋರು ಎಷ್ಟೋ ಜನ ನನಗೆ ಮೆಸೇಜ್ ಹಾಕಿದ್ರಿ, ನೀವು ಯಾವ ಡಾಕ್ಟ್ರಿಗೆ ತೋರಿಸ್ತೀರಾ ಸ್ವಲ್ಪ ಸಜೆಸ್ಟ್ ಮಾಡಿ ಅಂತ. ಸೊ ಇದ್ರ ಮುಖಾಂತರನೂ ಬೇಕಾದ್ರೆ ನಿಮಗೆ ಸಜೆಸ್ಟ್ ಮಾಡ್ತೀನಿ ನಾನು. ಏನು ಅಂತಂದರೆ ರಾಜೀವ್ ಡಾಕ್ಟರ್ ಅಂತ ಜಯಶ್ರೀ ನರ್ಸಿಂಗ್ ಹೋಮಲ್ಲಿ ಸೂಪರ್ ಆಗಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್ ಓಕೆ, ಇವಾಗ 4ನೇ ಕ್ವಶನ್ ಬಂದು, ನೀವು ಊಟಕ್ಕೆ ಎಷ್ಟು ಬೆಲೆ ಕೊಡ್ತೀರಾ? ಇದು ಏನಕ್ಕೆ ಕೇಳಿದ್ರು ಅಂದರೆ ನಾವು ಜಾಸ್ತಿ ಹೋಟೆಲ್ ಪ್ರಮೋಷನ್ಸ್ಗಳು ಸರಿಯಾಗಿ ತಿನ್ನೋದು ಅದೆಲ್ಲ ಮಾಡ್ತೀವಲ್ಲ, ನನ್ನ ಪ್ರಕಾರ ಅದನ್ನ ನೋಡ್ಕೊಂಡು ಕೇಳಿರ್ಬೋದು. ಸೊ ಊಟಕ್ಕೆ ಎಷ್ಟು ಬೆಲೆ ಕೊಡ್ತೀರ? ಅದನ್ನ ಇವನೇ ಚೆನ್ನಾಗಿ ಆನ್ಸರ್ ಕೊಡ್ತಾನೆ. ನಾನು ಸಿಕ್ಕಾಪಟ್ಟೆ ಬೆಲೆ ಕೊಡ್ತೀನಿ. ಐ ಥಿಂಕ್ ನೀನು ನೋಡಿರ್ತೀಯ ಅನ್ಸುತ್ತೆ. ಹೌದು, ಇವ್ನು ಊಟ ಮಾಡ್ಬೇಕಾದ್ರೆ ಆಕ್ಚುಲಿ ಇವ್ನು ಮೊದ್ಲಿಂದನೂ ಅಷ್ಟೇ ನಮಸ್ಕಾರ ಮಾಡ್ಕೊಂಡು ಊಟ ಮಾಡೋದು ಅಂತ ಮಾಡ್ತಾನೆ. ಮತ್ತೆ ನಾವು ಹೆಂಗಾರ ಊಟ ಮಾಡ್ಬೇಕಾದ್ರೆ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಅಂದರೆ ಕಾಲೆಲ್ಲ ಹಾಕಂಗೆ ಕೂತಿದ್ರೆ ಇವ್ನು ಆಕ್ಚುಲಿ ಬೈತಾನೆ. ಕ್ಲೀನಾಗಿ ಕೂತ್ಕೋಬೇಕು, ಬೆಲೆ ಕೊಡಬೇಕು, ಊಟಕ್ಕೆ ಯಾವಾಗಲೂ ಮರ್ಯಾದೆ ಕೊಡಬೇಕು ಅಂತೆಲ್ಲ ಹೇಳ್ತಿರ್ತಾನೆ. ನಮ್ಮ ಹತ್ರ ಇವನು ತುಂಬ ಕೊಡ್ತಾನೆ ಮರ್ಯಾದೆ. ನೀನು ಕೊಡ್ತಿರ್ತಾನೆ, ನಾನು ಕೊಡ್ತೀನಿ ಅಂದ್ರೆ ನಮಗೆ ಗೊತ್ತಾಗಲ್ಲ. ಯಾವುದಾದ್ರು ನೆನಪಲ್ಲಿ ಇರ್ತೀವಿ, ಯಾವುದಾದ್ರೂ ಫೋನ್ ನೋಡ್ಕೊಂಡೆಲ್ಲ ಊಟ ಮಾಡ್ತಿರ್ತೀವಿ. ಇವ್ನು ಬೈತಾನೆ, ಫೋನ್ ನೋಡ್ಕೊಂಡು ಊಟ ಮಾಡ್ಬಾರ್ದು ಹಂಗೆ ಹಿಂಗೆ ಅಂತ. ಸೊ ತುಂಬ ಬೆಲೆ ಕೊಡ್ತಾನೆ. ಅದೇ ನಾವು ಊಟಕ್ಕಂತ ಸಿಕ್ಕಾಪಟ್ಟೆ ಬೆಲೆ ಕೊಡ್ತೀನಿ. ಯಾಕಂದರೆ ನಾವು ಆರೋಗ್ಯವಾಗಿದ್ದೀವಿ ಅಂದರೆ ನಮಗೆ ಊಟನೇ ಕಾರಣ ಅಲ್ವಾ. ಸೊ ಯಾಕಂದ್ರೆ ಊಟ ಚೆನ್ನಾಗಿ ಇದ್ರೆ ತಾನೇ ನಾವು ಎನರ್ಜಿ ಆಗಿರೋದು. ಸೊ ನಾನು ಪ್ರತಿ ಸಲ ನನಗೆ ನೆನಪಲ್ಲ, ನಾನು ಪ್ರತಿ ಸಲನೂ ಮೊದಲನೇ ತುತ್ತು ತಿನ್ಬೇಕಾದ್ರೆ ನಾನು ಹಿಂಗೆ ಅಂದ್ಬಿಟ್ಟೇನೆ ನಾನು ನಮಸ್ಕಾರ ಮಾಡಿ ಸಿಕ್ಕಾಪಟ್ಟೆ ಬೆಲೆ ಕೊಡ್ತೀವಿ. ಊಟ ಒಂಥರ ದೇವ್ರಿದ್ದಂಗೆ. ನೆಕ್ಸ್ಟ್ ಕ್ವಶನ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನ ನಾನು ನಿಮಗೆ ಕೇಳ್ತೀನಿ ಆಯ್ತಾ? ದೇವ್ರಂದ್ರೆ ಏನು? ನೀವು ಯಾರಲ್ಲಿ ದೇವ್ರನ್ನ ನೋಡ್ತೀರಾ? ಯಾರಲ್ಲಿ ನೋಡ್ತೀಯಾ? ಈ ಕಾಮನ್ ಆಗಿ ಮನುಷ್ಯರಲ್ಲಿ ದೇವ್ರನ್ನ ನೋಡೋದು ಅಂತಂದರೆ ಅಪ್ಪ ಅಮ್ಮ ಅಂತಲೇ ಹೇಳೋದು ಕಾಮನ್ ಆಗಿ ಎಲ್ಲರೂ. ಇನ್ನು ದೇವ್ರ ನಾನಂತೂ ಸಿಕ್ಕಾಪಟ್ಟೆ ದೇವ್ರನ್ನ ತುಂಬಾ ನಂಬ್ತೀನಿ, ತುಂಬಾ ಇಷ್ಟಪಡ್ತೀನಿ ದೇವ್ರುಗಳನ್ನ. ಅಷ್ಟೇ ಭಯ ಭಕ್ತಿ ಕೂಡ ಇದೆ. ಅಪ್ಪ ಅಮ್ಮ ಅಂತಲೇ ನಾನು ದೇವ್ರು ಹೇಳೋದು. ಹಾಗೆ ಮನುಷ್ಯರಲ್ಲಿ ದೇವರು ಅನ್ನೋದಾದರೆ ನನಗೆ ಒಂದು 2-3 ಜನರಲ್ಲಿ ದೇವ್ರುಗಳು ನೋಡಿರ್ತೀನಿ ನಾನು. ಹೆಂಗೆ ಅಂತಂದರೆ, ಒಂದು ಟೈಮಲ್ಲಿ ಡೆಲ್ಲಿಲಿ ಇವಳು ತಲೆ ಸುತ್ತ ಬಿದ್ದಾಗ ಆ ವ್ಯಕ್ತಿ ಯಾರಂತಾನೆ ಗೊತ್ತಿಲ್ಲ, ಈಗಲೂ ಗೊತ್ತಿಲ್ಲ ನನಗೆ. ಇವ್ರು ತಲೆ ಸುತ್ತ ಬಿದ್ದಾಗ ನಾನು ರೋಡಲ್ಲಿ ಜೋರಾಗಿ ಹತ್ತಿದ್ದೀನಿ. ನಮ್ಮ ಮನೆಯವರೆಲ್ಲ ಗಾಬರಿ ಆಗಿ ಟೈಮಲ್ಲಿ ಅವ್ರು ಯಾರೋ ಗೊತ್ತಿಲ್ಲ, ಯಾರೋ ಒಬ್ರು ಬಂದು ಓಲಾ ಬುಕ್ ಮಾಡಿ ಹಾಸ್ಪಿಟಲಿಗೆ ಅವರು ಓಲಾ ಬುಕ್ ಮಾಡಿದ್ರು. ಅವ್ರು ಮಾಡಿದ್ರೆ ಅದೇ ಓಲಾದಲ್ಲಿ ನಮಗೆ ಕೂರಿಸಿ ಅಡ್ರೆಸ್ ಎಲ್ಲ ಚೇಂಜ್ ಮಾಡಿ ದುಡ್ಡು ಅವರೇ ಕೊಟ್ಟಿದ್ದಾರೆ. ದುಡ್ಡು ಪೇ ಮಾಡಿದ್ರು. ನಾ ಹಾಸ್ಪಿಟಲ್ಗೆ ಹೋದ್ಮೇಲೆ ಎಷ್ಟಾಯ್ತು ಅಂತ ಕೇಳಿದಾಗ ಅವ್ರು ಪೇ ಮಾಡಿದಾರಲ್ಲ, ಅವ್ರು ಯಾರಂತಾನೆ ಗೊತ್ತಿಲ್ಲ. ಅದೇ ಹೇಳದ್ನಲ್ಲ,
ದೇವ್ರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಸೊ ಆ ಟೈಮಲ್ಲಿ ಆ ವ್ಯಕ್ತಿ ನಮಗೆ ದೇವ್ರ ಥರ ಬಂದರು ಒಂದು. ಅದು ಬಿಟ್ಟರೆ ಇವಳದು ಡೆಲಿವರಿ ಟೈಮಲ್ಲಿ ಇವರ ಡಾಕ್ಟರ್ ಬಂದು ವಿಶಾಲಾಕ್ಷಿ ಮೇಡಮ್ ಅಂತ, ಅವರು ನನ್ನ ಲೆಕ್ಕದಲ್ಲಿ ಅವರು ಒಂಥರ ದೇವರಿದ್ದಂಗೆನೆ. ಯಾಕೆಂದರೆ ಆ ಸಿಚುವೇಶನಲ್ಲಿ ನಾನು ಎಷ್ಟು ಭಯ ಪಟ್ಟಿದ್ದೀನಿ, ಎಷ್ಟು ಹತ್ತಿದ್ದೀನಿ, ಆ ಟೈಮಿಂಗ್ಸಲ್ಲಿ ಇವಳನ್ನ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಡೆಲಿವರಿ ಮಾಡಿದಾರಲ್ಲ. ಸೊ ಇವರು ವಿಶಾಲಾಕ್ಷಿ ಮೇಡಮ್ನು ನಾನು ದೇವ್ರ ಥರ ನೋಡ್ತೀನಿ. ಅದೇ ಬಿಟ್ಟರೆ ನಾನು ಫಸ್ಟು ಒಂದೊಂದು ಸಲ ಸುಮಾರು ಸಲ ನಾನು ಇವಳ ಹತ್ರ ಎಲ್ಲ ಹೇಳುವೆ. ಅಂದರೆ ನಾನು ಫಸ್ಟು ಅಡಿಪಾಯ್ ಅಂದರೆ ಫೌಂಡೇಶನ್ ಅಂತ ನಾನು ಫಸ್ಟು ಡ್ಯಾನ್ಸ್ ಕಲ್ತಿದ್ದೆ ಅಲ್ಲಿ. ಸೊ ನಾನು ಪುನೀತ್ ರಾಜ್ಕುಮಾರ್ನ ದೇವ್ರ ಅಂತಿದ್ದೆ, ಬಟ್ ಇವಳು ಇನ್ಸ್ಪಿರೇಷನ್ ಅಂತ ಹೇಳ್ಬೇಕು ಅವ್ರನ್ನ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ಸೊ ಇನ್ಸ್ಪಿರೇಷನ್ ಅವರು, ಬಟ್ ದೇವರು ಅದೇ ಮನುಷ್ಯಲ್ಲೂ ಒಂದೊಂದು ರೂಪದಲ್ಲಿ ಬರ್ತಾರೆ. ಹೌದು, ನನಗೆ ದೇವ್ರಂತ ಅಂದರೆ ನಾನು ದೇವ್ರು ಅನ್ನೋದು. ಅಪ್ಪ ಅಮ್ಮನ ಥರನೇ ನೋಡ್ತೀನಿ ನಾನು. ಅಂದರೆ ಬೇರೆ ಗೊತ್ತಾ, ಅಪ್ಪ ಅಮ್ಮನ ಥರ ಪ್ರೀತಿ ಕೊಡ್ತೀನಿ, ಅಪ್ಪ ಅಮ್ಮನ ಥರ ನೋಡ್ತೀನಿ. ದೇವ್ರನ್ನ ನಾನು ದೇವ್ರಂತಾನೆ ನೋಡೋದು. ಮನುಷ್ಯನ ಯಾರನ್ನೂ ಆಚೆ ನಾನು ದೇವ್ರಂತ ಅಂದರೆ ಇದು ಮಾಡಲ್ಲ. ದೇವ್ರನ್ನ ಮಾತ್ರ ದೇವ್ರ ಥರ ನೋಡ್ತೀನಿ. ತುಂಬ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಇವಾಗ ನನ್ನ ಮಗಳಿಗಷ್ಟು ಏನು ಗೊತ್ತಿಲ್ಲ, ಚಿಕ್ಕ ಪಾಪ ಅಲ್ವಾ, ಎಲ್ಲರ ಮಕ್ಕಳನ್ನ ದೇವರು ಅಂತಾರಲ್ಲ. ಸೊ ಇವಾಗ ನನ್ನ ಮಗಳು ಒಂಥರ ದೇವ್ರ ಥರ, ಏನು ಗಲಾಟೆ ಇಲ್ಲ, ಏನಿಲ್ಲ, ಆರಾಮಾಗಿ ಅಂದರೆ ಹಿಂಸೆ ಅಷ್ಟೊಂದು ಕೊಡಲ್ಲ. ಅದ್ರ ಬಿಟ್ಟರೆ ನನ್ನ ಮಗಳು, ಅದು ಬಿಟ್ಟರೆ ಪತಿಯೇ ಪರದೇವ ಡೈಲಾಗ್. ಈಗ ಅದು ಬಡ ದೇವ್ರನ್ನ ಮಾತ್ರ ದೇವ್ರ ಥರ ನೋಡ್ತೀನಿ, ಇನ್ಯಾರನ್ನ ನನ್ನ ದೇವ್ರ ಥರ ಏನು ನೋಡಿಲ್ಲ. ಅದೇ ನೋಡಿರ ಇವಾಗ ಹೆಂಗೆ ಅಂದರೆ ಇವಳದೇ ಒಂದು ಥಾಟ್ ಇರುತ್ತೆ, ಸೊ ನಂದೇ ಒಂಥರ ಥಾಟ್ ಇರುತ್ತೆ. ಸೊ ನಾನು ಹೇಳ್ದೆ ಅಲ್ಲ, ಡಾಕ್ಟರ್ ವಿಶಾಲಾಕ್ಷಿ ಮೇಡಮ್ ಆಗಿರೋದು, ಮತ್ತು ಡೆಲ್ಲಿ ಅವ್ರನ್ನ ಅಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ನಾವು. ಸೊ ನೆಕ್ಸ್ಟ್ ಕ್ವಶನ್ ಇದು ಇಷ್ಟೇನಾ? ಓಕೆ. ಒಂದೇ ಪ್ಲೇಸಲ್ಲಿ ಕೂತಿದ್ರು ಸುಸ್ತಾಗ್ತಿದ್ರಲ್ಲ, ಅಲ್ಲಿ ಇಲ್ಲಿ ಕರ್ಕೊಬಂದು ಎಲ್ಲೆಲ್ಲೋ ಹತ್ತಿಸಿ ಸುಸ್ತಾಯ್ತೈತಿ ಇವಾಗ. ಅದನ್ನೇನು ಕೇಳ್ತೇನೆ, ನಾನು ವಿಡಿಯೋಗಿಂತ ಮುಂಚೆ ಹೇಳ್ದೆ ಬಿಳಿ ಕೂದಲಾಯ್ತಲ್ಲ ಅಂತ, ಅದನ್ನ ಹೇಳಕ್ ಬರ್ತಾವ ಇಲ್ಲಿ. ನೆಕ್ಸ್ಟ್ ಕ್ವಶನ್, ಈ ಊಟಕ್ಕೆ ಇದು ಆಯ್ತಲ್ಲ. ಓಕೆ, ದೇವ್ರ ಅಂದ್ರೆ ಏನು ಆಯ್ತು. ಓಕೆ, ನೆಕ್ಸ್ಟ್, ನಿಮ್ಮ ಮಗಳಿಗೆ ದೇವ್ರು ಅಂದ್ರೆ ಯಾರನ್ನ ತೋರಿಸ್ತೀರಾ? ನಾವು ಅಪ್ಪ ಅಮ್ಮ ನೋಡಮ್ಮ ನಮ್ಮನ್ನ ದೇವ್ರು ಅನ್ನೋ ಅಂತ ಇಲ್ಲ, ಆ ಥರ ಏನಿಲ್ಲ. ಅದು ಕಾಮನ್ ಆಗಿ ಪ್ರತಿ ಒಬ್ರಿಗೂ ಅಂದೆ. ಇವಾಗೆಲ್ಲ ಮೊದಲಿಂದ ಜನ್ರೇಷನಿಂದನೂ ಏನಂತ ಅಪ್ಪ ಅಮ್ಮನೇ ದೇವರು ಅಂತಲೇ ಹೇಳ್ಕೊಡೋದು, ದೇವ್ರನ್ನ ದೇವರು ಅಂತಾರೆ ಕಾಮನ್ನು. ಅದು ಬಿಟ್ಟರೆ ನನ್ನ ಮಗಳಿಗೆ ದೇವರು ಅಂತ ಅಂದರೆ ನಾನು ಅದೇ ಮನುಷ್ಯಲ್ಲಿ ನಾನು ತೋರಿಸೋದು ಒಬ್ಬರನ್ನೇ, ಯಾರನ್ನ ಅಂದರೆ ವಿಶಾಲಾಕ್ಷಿ ಮೇಡಮ್ನೇ ನಾನು ತೋರಿಸೋದು, ನಿನ್ನನಲ್ಲ ವಿಶಾಲಾಕ್ಷಿ ಮೇಡಮ್ನೇ ನಾನು ತೋರಿಸೋದು. ಯಾಕೆಂದರೆ ಅವಳು ಭೂಮಿಗೆ ಬರೋದಕ್ಕೆ ಮೇಯ್ನ್ ಕಾರಣ. ನೀನೇ ಹೇಳೋ 9 ತಿಂಗಳು ಹೊತ್ತು ಹೆತ್ತು ಇದು ಮಾಡಿದಲ್ಲ, ಅದು ಹೇಳೋ ನಿಂದನ್ನ ತೀರ್ಸೋಕ್ಕಾಗಲ್ಲ ಬಿಡು. ಅವಳು ಏನೇ ಅಂದರು ಅದು ಎಷ್ಟು ಜನ್ಮ ಎತ್ತು ಬಂದು ತೀರ್ಸೋಕ್ಕಾಗಲ್ಲ, ತಾಯಿನ ಇದು. ಬಟ್ ಆ ಟೈಮಲ್ಲಿ ನನ್ನ ಗೊಂಬೆನ ಫಸ್ಟ್ ಎತ್ತಿದೆ ಅವರಲ್ವಾ ವಿಶಾಲಾಕ್ಷಿ ಮೇಡಮ್, ಅವ್ರನ್ನೇ ನೋಡಮ್ಮ ನನ್ನ ಮನಸ್ಸು ನೋಡಿದಾಗ ಕೈ ಮುಗಿ ಅಂದರೆ ನಾನು ಅವ್ರು ನೋಡ್ಕೊಂಡು ಮುಗಿ ಅಂತೀನಿ ನಾನು. ಓಕೆ, ನಾನು ದಿನ ಬೆಳಗ್ಗೆ ಮಂಜುನಾಥ ಸ್ವಾಮಿ ಅಂದರೆ ಶಿವನ ನಮಸ್ಕಾರ ಮಾಡಿಸ್ತೀನಿ. ನಾನು ಜಾಸ್ತಿ ಅವ್ರನ್ನೇ ತೋರಿಸೋದು, ಸೊ ನಾನು ಅವ್ರನ್ನ ತೋರಿಸ್ತೀನಿ. ಓಕೆ, ಇದು ನೋಡಿ ತುಂಬ ನಾನು ಇಷ್ಟಪಟ್ಟು ಕೇಳುವಂಥ ಕ್ವಶನ್ನು. ಓಕೆ, ನಿಮ್ಮ ಪಾಪುನ ಎಷ್ಟು ಇಷ್ಟಪಡ್ತೀರಾ, ನಿಮ್ಮ ಹೆಂಡತಿನ ಎಷ್ಟು ಇಷ್ಟಪಡ್ತೀರಾ? ನನಗೆ ಕ್ವಶನ್ ಆಗ ನಿನಗಲ್ಲ, ಅದೇ ನಿಂದೆ ಕ್ವಶನ್. ನಾನು ಹೆಂಡತಿನ ನಾನು ಟಾಪಲ್ಲಿ ಇಡೋದು ಯಾವಾಗಲೂ ಅಷ್ಟೇ. ನೋಡಿ, ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಹೇಳಿದ್ದೀನಿ, ನಾನೇನು ಯೋಚನೆ ಮಾಡಲ್ಲ ಹೇಳಲ್ಲ. ಅಯ್ಯೋ, ಸೊ ನನ್ನ ಹೆಂಡತಿನ ನಾನು ಯಾವಾಗಲೂ ಟಾಪಲ್ಲಿ ಇಡೋದು, ಇವಳೇ ನನಗೆ ಮೊದಲನೇ ಸ್ಥಾನ. ಮಗಳು ದೊಡ್ಡಳಾದ್ರು ಅದನ್ನೇ ಹೇಳ್ಬೇಕು ನೀನು. ಯಾವಾಗಲೂ ಅಷ್ಟೇ ಅದನ್ನೇ ಹೇಳೋದು ನಾನು. ಸೊ ನನ್ನ ಮಗಳನ್ನೇನು ಇಷ್ಟಪಡಲ್ಲ ಅಂತೀನಿ, ನನ್ನ ಮಗಳೂ ನಾನು ತುಂಬ ಇಷ್ಟಪಡ್ತೀನಿ. ಇಷ್ಟು ಕಮ್ಮಿ ಇಷ್ಟಪಡ್ಬೇಕಷ್ಟೇ, ಅಷ್ಟೇ ಇನ್ನೇನಿಲ್ಲ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಡೀಟೇಲ್ ಆಗಿ ಹೇಳಕ್ ಹೋದ್ರೆ ಸುಮ್ಮನೆ ಯಾಕೆ ಯುದ್ಧಗಳಾಗ್ತವೆ. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಪಾಪು ತಾಳು ನೆಕ್ಸ್ಟ್ ಕ್ವಶನ್ ಅಂತ ಹೇಳ್ಬಿಟ್ಟಾದ್ರೆ ಹೇಳಾಯ್ತಲ್ಲ, 5 ಸಲ ಹೇಳ್ತಾರಲ್ಲ ನೀವು ನೆಕ್ಸ್ಟ್ ಕ್ವಶನ್ ಅಂತ. ಇಲ್ಲ, ಟೈಮ್ ಹೋಯ್ತು 5 ನಿಮಿಷ. ಪಾಪು ಫೇಸ್ನ ಯಾವಾಗ ರಿವೀಲ್ ಮಾಡ್ತೀರಾ? ಯಾವಾಗ ಮಾಡ್ತೀಯಪ್ಪ ಹೇಳಪ್ಪ, ನಾನು ಕೇಳ್ತಾ ಇದ್ದೀನಲ್ಲ, ಯಾವಾಗ ಮಾಡ್ತೀಯಪ್ಪ? ಆದಷ್ಟು ಬೇಗ. ಅದನ್ನ ಇದೇ ಡೈಲಾಗ್ ಅಲ್ವ ಹೇಳೋದು ಎಲ್ಲ ವಿಡಿಯೋದಲ್ಲ, ಆದಷ್ಟು ಬೇಗ ಹೇಳು ಯಾವಾಗಂತ. ಸರಿ, ಓಕೆ, ಯಾವಾಗ ಅಂತ ಹೇಳ್ಬಿಡ್ತೀನಿ. ಯಾವಾಗ ರಿವೀಲ್ ಮಾಡ್ತೀನಿ ಅಂತಂದರೆ, ಅವಳು ಇವಾಗ ಆಲ್ಮೋಸ್ಟ್ ಅಂಬೆಗಾಲ್ ಆಗ್ತಾ ಇದ್ದಾಳೆ. ಸೊ ಒಂದು ಸೂಪರಾಗಿರೋದಂತ ತಲೆಯಲ್ಲಿ ಒಂದು ವೀಡಿಯೋ ಇಟ್ಕೊಂಡಿದ್ದೀನಿ. ಸೊ ಆ ವಿಡಿಯೋ ಮಾಡ್ಕೊಂಡು ಆ್ಯಕ್ಚುಲಿ ಫೇಸ್ ರಿವೀಲ್ ಎಲ್ಲಿ ಮಾಡ್ತೀನಿ ಅಂತಂದರೆ, ಮೈಸೂರು ತಾಯಿ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನದ ಮುಂದ್ಗಡೆ ಅಲ್ಲೇ ರಿವೀಲ್ ಮಾಡ್ತೀನಿ. ಅಂದರೆ ಆ ವಿಡಿಯೋನ ಒಂದು ಕರೆಕ್ಟಾಗಿ ನೀಟಾಗಿ ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತೀನಿ, ಬಟ್ ರಿವೀಲ್ ಅಲ್ಲೇ ಮಾಡೋದು. ಓಕೆ, ನೆಕ್ಸ್ಟ್ ಕ್ವಶನ್ ಕೇಳು.
ನಿಮ್ಮ ಮಗಳು ನೋಡೋಕ್ಕೆ ಯಾರ ಥರ ಇದ್ದಾಳೆ? ನಮ್ಮ ಮಗಳು ನೋಡೋಕ್ಕೆ ನನ್ನ ಥರ ಅಂತೂ ಇಲ್ಲ, ಇವನ್ ಥರ ಇದ್ದಾಳೆ. ನೋಡಿದವರೆಲ್ಲ ಅದೇ ಹೇಳ್ತಾರೆ, ಇವನ್ ಥರ ಇದ್ದಾಳೆ. ನನ್ನ ಥರನೇ ಇರೋದು. ಸೊ ಹೇಳ್ತಾರೆ ಏನಂದ ನಿಮ್ಮ ತಂಗಿ ಥರ ಇದ್ದಾಳೆ, ನಿಮ್ಮ ಅಮ್ಮನ ಥರ ಇದ್ದಾರೆ ಅಂತ. ಅಂದರೆ ಆ್ಯಕ್ಚುಲಿ ಅವ್ರಿಬ್ರು ನೋಡೋಕ್ಕೂ ನನ್ನ ಥರನೇ ಇರೋದು. ಸೊ ಅಲ್ವಾ, ಇನ್ನೇನು ಅಲ್ವಾ. ಆ್ಯಕ್ಚುಲಿ ಅಂದರೆ ಇವ್ರು ಪಟ್ಟು ನೋಡೋಕೊಳ್ಳು ನನ್ನ ಮಗಳು, ಇವ್ರ ಫ್ಯಾಮಿಲಿ ಹೋಲಿಕೆ ಜಾಸ್ತಿ ಹೌದು, ಇದೆ. ನಮ್ಮ ಫ್ಯಾಮಿಲಿ ನೋಡೋಕೆ ಇವನ್ ಥರನೇ ಇರೋದು, ನನ್ನ ಥರನೇ ಇರೋದು. ಈ ಕ್ವಶನ್ ನಾನೇ ಕೇಳಬೇಕಂತ ಇಸ್ಕೊಂಡೆ. ಏನಕ್ಕೆ ನಾನು ಬಿ ಕೇಳ ಅಂತದ್ದು, ಅಂದರೆ ನಿನಗೆ ಕೇಳ, ನೀನು ಆನ್ಸರ್ ಕೊಡೋ ಅಂಥದ್ದಿದ್ದು. ನಿಮ್ಮ ಫಾಲೋವರ್ಸ್ಗೆ ಎಷ್ಟು ಬೆಲೆ ಕೊಡ್ತೀರಾ? ಎಷ್ಟು ಬೆಲೆ ಕೊಡ್ತೀರಪ್ಪ? ನಗಾಡೋದಿಲ್ಲ, ಹೇಳು. ಹೇಳ್ತೀನಿ. ಓಕೆ, ನನ್ನ ಫಾಲೋವರ್ಸಿಗೆ ಎಷ್ಟು ಬೆಲೆ ಕೊಡ್ತೀರಾ? ಸೊ ಏನು ಅಂತಂದ್ರೆ, ಒಂದು ಟೈಮಲ್ಲಿ ಚಿತ್ರಾನ್ನ ತಿನ್ನೋಕ್ಕೆ ದುಡ್ಡಿರೋದು. ಸೊ ನನ್ನ ಫೇವ್ರೆಟ್ ವೆಜ್ ಅಂದರೆ ಚಿತ್ರಾನ್ನನೇ. ಓಕೆನಾ, ನನಗೆ ಇವಳಿಗೆ ಗೊತ್ತು, ಚಿತ್ರಾನ್ನ ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ನಮ್ಮಮ್ಮ ಬಂದಾಗಿರೋ ಚಿತ್ರಾನ್ನ ಮಾಡಾಕ್ತೀನಿ, ಆಯಿತಾ. ಸೊ ಚಿತ್ರಾನ್ನ ಅಂದರೆ ನಂಗೆ ತುಂಬ ಇಷ್ಟ. ಸೊ ಏನು ಒಂದು ಪ್ಲೇಟ್ 30 ರೂಪಾಯಿ ಇರುತ್ತೆ. ಸೊ ದುಡ್ಡಿರುತ್ತೆ, ನಾನು ದುಡ್ಡಿಲ್ಲ ಅಂತ ಹೇಳಲ್ಲ, ದುಡ್ಡಿರುತ್ತೆ. ಆದರೂ ಹೊರಗಡೆ ಖರ್ಚು ಮಾಡೋಕ್ಕೆ ಸ್ವಲ್ಪ ನಾನು ಯೋಚನೆ ಮಾಡ್ತಿದ್ದೆ, ಬಿಡು ಅಂತ ಮನೆಗೆ ಹೋಗಿ ಊಟ ಮಾಡ್ತಿದ್ದೆ. ಅಂದರೆ ಚಿತ್ರಾನ್ನ ತಿನ್ನೋಕ್ಕೂ ಯೋಚನೆ ಮಾಡ್ತಿದ್ದಿದ್ದು ಒಂದು ಟೈಮಿಂದ ನನ್ನ. ಈಗ ಬಿರಿಯಾನಿಲಿ ಕಾಸ್ಟ್ಲಿ ಅಂದರೆ ಮಟನ್ ಬಿರಿಯಾನಿ, ಪ್ರತಿ ದಿನವೂ ಮಟನ್ ಬಿರಿಯಾನಿ ತಿನ್ನೋ ಥರ ಮಾಡಿರೋ ಅವ್ರನ್ನ ನೀನೇ ಯೋಚನೆ ಮಾಡು, ನಾನು ಎಷ್ಟು ಬೆಲೆ ಕೊಡ್ತೀನಿ. ಅಂದರೆ ನಾನು ಎಲ್ಲಿಗೆ ತಗೊಂಡೋಗಿ ಕೂರಿಸಿದ್ದಾರೆ ಅಂದಮೇಲೆ ಅವ್ರನ್ನ ಇಲ್ಲಿಟ್ಟಿದ್ದೀನಿ. ನಮಗೊಂದು ಸ್ವಲ್ಪ ಜಾಗ ಇದೆ ಅಲ್ವಾ ಅದರಲ್ಲಿ. ಸರ್ ನೀನು ಹೇಳ. ನಾನು ಯಾವಾಗಲೂ ಅದನ್ನೇ ಹೇಳೋದು, ಇವನಿಗೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರೆ ನೀವೆಲ್ಲ. ಆ್ಯಕ್ಚುಲಿ ಅವ್ನು ಎಲ್ಲ ಸ್ಟೇಜಲ್ಲಿ ಹೋದಾಗಲೂ ನಿಮಗೆ ಹೇಳ್ತಾನೆ ಇರ್ತಾನೆ, ಒಂದು 4 ಪಿಲ್ಲರ್ ಅಂತ ಎಲ್ಲ ಹೇಳ್ತಿರ್ತಾನೆ. ಅದರಲ್ಲಿ ಒಂದು ಪಿಲ್ಲರು ನನ್ನ ಫಾಲೋವರ್ಸ್ ಅಂತಲೂ ಹೇಳ್ತಾನೆ. ತುಂಬ ಅಂದರೆ ತುಂಬ ಬೆಲೆ ಕೊಡ್ತಾನೆ ಅವನು. ನಾವು ಮನೇಲಿ ಮಾತಾಡಬೇಕಾದ್ರೂ ಅಷ್ಟೇ, ಇವ್ನು ವೀಡಿಯೋಸ್ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದಾಗಲೂ ಅಷ್ಟೇ, ನನ್ನ ಫಾಲೋವರ್ಸ್ ಎಲ್ಲ ಈ ಥರ ಲೈಕ್ ಮಾಡ್ತಿದ್ದಾರೆ, ಇಷ್ಟಪಡ್ತಿದ್ದಾರೆ, ಇನ್ನೂ ಚೆನ್ನಾಗಿ ವೀಡಿಯೋ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾನೆ. ತುಂಬ ಅಂದರೆ ತುಂಬ ಬೆಲೆ ಕೊಡ್ತಾನೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ. ನಾನು ತುಂಬ ಬೆಲೆ ಅಂತ ಅನ್ನೋದಕ್ಕಿಂತ ತುಂಬ ಇಷ್ಟಪಡ್ತಾನೆ. ಇವನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ, ಇನ್ನೂ ಬೆಳೆಸ್ಬೇಕು. ಬಟ್ ಇವಾಗ ಬೆಳೆಸಿರೋದಕ್ಕೆ ತುಂಬ ಇಷ್ಟಪಡ್ತಾನೆ, ತುಂಬ ಗೌರವಿಸ್ತಾನೆ ನೀವೆಲ್ಲರನ್ನೂ ಕೂಡ. ಆದರೂ ಒಳ್ಳೆ ಎಕ್ಸಾಂಪಲ್ ಕೊಟ್ಟಲ್ಲ, ಚಿತ್ರಾನ್ನ ತಿಂತಿದ್ದ ಟೈಮಿಂದ ಈಗ ಮಟನ್ ಬಿರಿಯಾನಿ, ಪ್ರತಿದಿನ ಮಟನ್ ಬಿರಿಯಾನಿ ಸೊ ಫಾಲೋವರ್ಸ್ ಆಲ್ಮೋಸ್ಟ್ ನಿಮ್ಮ ಮನೆ ಹೋಮ್ ಟೂರ್ ಮಾಡ್ದಂಗೆ ಆಗಿಲ್ವಾ? ಓಕೆ, ನೆಕ್ಸ್ಟ್. ಪಾಪ ಮುಖ ತೋರಿಸಲ್ಲ ಅಂದಮೇಲೆ ಯಾಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಾ? ಯಾಕೆ ಮಾಡ್ತಿದ್ದೀರಾ? ನಮ್ಮ ಖುಷಿಗೆ. ಆಯ್ತು, ನೀನು ಹೇಳು. ಓಕೆ, ಇವಳ ತಲೆಯಲ್ಲಿ ಒಂದು ಥಾಟ್ ಇರುತ್ತೆ, ನನ್ನ ತಲೆಯಲ್ಲಿ ಒಂದು ಥಾಟ್ ಇರುತ್ತೆ. ಓಕೆ, ನಿನ್ನ ಥಾಟ್ ಹೇಳು. ಹೌದು, ಖುಷಿ ಏನಂದರೆ ನನ್ನ ಮಗಳನ್ನ ಹಾಕೊಂಡು ವೀಡಿಯೋ ಮಾಡೋಕೆ ನಮಗೆ ಖುಷಿನೇ. ಅದಕ್ಕೆ ಅಂದರೆ ವೀಡಿಯೋ ಮಾಡೋದು. ಅಪ್ಲೋಡ್ ಯಾಕೆ ಮಾಡ್ತಿಲ್ಲ ಅಂತ ಅಂದರೆ ಆಲ್ರೆಡಿ ತುಂಬ ಸಲ ಹೇಳಿದ್ದೀವಿ. ಅಂದರೆ ನನ್ನ ಮಗಳನ್ನ ಇಂಟ್ರಡ್ಯೂಸ್ ಮಾಡಬೇಕಂತ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದಾನೆ ಆ್ಯಕ್ಚುಲಿ ಇವನು. ಸೊ ಇವನಿಗೆ ತುಂಬ ಅಂದರೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಇವ್ನು ನಂಬ್ತಾನೆ, ಮತ್ತು ವೀಡಿಯೋ ಎಲ್ಲ ಅದಕ್ಕೋಸ್ಕರನೇ ಮಾಡೋದ್ರಿಂದ ಇವ್ನ ತಲೆಯಲ್ಲಿ ಒಂದು ಥಾಟ್ ಇದೆ, ನಾನು ಹಿಂಗೆ ನನ್ನ ಮಗಳನ್ನ ಇವ್ನು ಇಷ್ಟಪಡೋ ಫಾಲೋವರ್ಸ್ಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಆ ಟೈಮಲ್ಲಿ ಇಂಟ್ರಡ್ಯೂಸ್ ಮಾಡೋಣ ಅಂದ್ಬಿಟ್ಟು ನಾವು ಏನೋ ರಿವೀಲ್ ಮಾಡ್ತಾ ಇಲ್ಲ. ಬಟ್ ಇಷ್ಟಪಡೋದು ನಮ್ಮ ಮಗಳನ್ನ ಇಷ್ಟಪಡ್ತೀವಲ್ಲ, ಅವಳು ವೀಡಿಯೋದಲ್ಲಿದ್ದರೆ ಚೆನ್ನಾಗಿರುತ್ತೆ ಅನ್ನೋ ಖುಷಿಗೋಸ್ಕರ ವಿಡಿಯೋ ಮಾಡ್ತೀವಿ ನನ್ನ ಪ್ರಕಾರ. ಅಂದ್ರೆ ಅವ್ರು ಕೇಳಿದೇನು ಅಂತಂದ್ರೆ, ಪಾಪ ಫೇಸ್ ತೋರಿಸ್ತಿಲ್ಲ ಅಂದಮೇಲೆ ವಿಡಿಯೋ ಯಾಕೆ ಮಾಡಿ ಅಪ್ಲೋಡ್ ಮಾಡ್ತೀರಾ ಅಂತ. ಅದೇ ನಮ್ಮ ಮಗಳ ಜೊತೆ ವಿಡಿಯೋ ಮಾಡೋಕೆ ಖುಷಿ, ಅದಕ್ಕೆ ವಿಡಿಯೋ ಮಾಡ್ತೀವಿ. ಅಪ್ಲೋಡ್ ಅದಕ್ಕೆ ಮಾಡ್ತಿರೋದು. ಸೊ ಓಕೆ, ಇವಾಗ ನಾನು ಹೇಳ್ತೀನಿ ನನ್ನ ಥಾಟ್ ಹೆಂಗೆ ಅಂತಂದ್ರೆ, ಫಸ್ಟು ಇವಾಗ ಕಾಮನ್ ಆಗಿ ಇವಾಗ ನಿಮ್ಗೊಂದು ಸಿಂಪಲ್ ಆಗಿ ಒಂದು ಹೇಳ್ತೀನಿ. ನನ್ನ ಮಗಳನ್ನ ಮನೆಗೆ ಬಂದಿದ್ದು ದಿನ ಬೇರೆ, ಆದರೆ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದ್ದು 1 ತಿಂಗಳು 2 ತಿಂಗಳು ಆದಮೇಲೆ. ಸೊ ಇವಾಗ ಇವಾಗ ಒಂದು ಕ್ಲಾರಿಟಿ ಕೊಡ್ತೀನಿ. ನೀವು ಹೇಳಿದ್ರಿ ಏನಂತ ಕೇಳಿದ್ರಿ, ಪಾಪು ಮುಖ ತೋರ್ಸೋದೇ ಇದ್ದ ಮೇಲೆ ವಿಡಿಯೋ ಯಾಕೆ ಹಾಕ್ತೀರಾ ಅಂತ ಹೇಳಿದ್ರಲ್ಲ. ಸೊ ನನ್ನ ತಲೆಯಲ್ಲಿ ಇರಲಿಲ್ಲ ಪಾಪು ಯಾವಾಗ ಫೇಸ್ ರಿವೀಲ್ ಮಾಡ್ತೀವಿ ಆವಾಗಲೇ ಹಾಕೋಣ ಅಂತ. ಬಟ್ಟು ಹೇಳಿದ್ನಲ್ಲ, ತುಂಬ ಇಷ್ಟಪಡೋರು ಎಷ್ಟೋ ಜನ ಮೆಸೇಜ್ಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಏನಂತ, ನೀವು ಪಾಪುನ ಮನೆಗೆ ಬಂದಿದ್ದು ವೀಡಿಯೋ ಮಾಡಿಲ್ವಾ, ನೀವು ತೊಟ್ಲು ಶಾಸ್ತ್ರ ಮಾಡಿದ ವೀಡಿಯೋ ಇಲ್ವಾ, ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ, ತೋರಿಸಿ ಅಂತ ತುಂಬ ಜನ ಕೇಳಿದ್ರು. ಸೊ ಅವ್ರಿಗೋಸ್ಕರನೂ ನಾನು ಒಂದು ಲೆಕ್ಕ, ಇನ್ನೊಂದು ನನ್ನ ಖುಷಿನೂ ಒಂದು ಲೆಕ್ಕ. ಸೊ ಪಾಪು ಫೇಸ್ನ ಕವರ್ ಮಾಡಿ ಅಪ್ಲೋಡ್ ಮಾಡ್ತೇವೆ. ತುಂಬ ಮೇಯ್ನ್ ತುಂಬ ಜನ ಕೇಳಿದ್ರು, ಪಾಪುನ ಮನೆ ಬಂದಿದ್ದು ವೀಡಿಯೋ ಅಪ್ಲೋಡ್ ಮಾಡಿ, ತೊಟ್ಲು ಶಾಸ್ತ್ರ ಮಾಡಿದ ವೀಡಿಯೋ ಅಪ್ಲೋಡ್ ಮಾಡಿ, ನಾಮಕರಣ ಮಾಡಿದ ವೀಡಿಯೋ ಅಪ್ಲೋಡ್ ಮಾಡಿ ಅಂತ. ಸೊ ಅವ್ರಿಗೋಸ್ಕರನೂ ಒಂದು ಅಪ್ಲೋಡ್ ಮಾಡಿದ್ದೀನಿ. ನನ್ನ ಆನ್ಸರ್ ಸರಿ ಇರಲಿಲ್ಲ, ಕಟ್ ಮಾಡ್ಬಿಡೋದನ್ನ. ನಿನ್ನ ಆನ್ಸರ್ ಕರೆಕ್ಟಾಗಿರಲಿಲ್ವಾ? ನನ್ನ ಕರೆಕ್ಟಾಗಿತ್ತಾ?
ಕಟ್ಟಿ ಅದೇ ಕಾರಣಕ್ಕೂ ಮಾಡಲ್ಲ, ಹಂಗೆ ಹಾಕೋದು ನಾನು. ಸೆಲೆಬ್ರಿಟೀಸ್ ಅಷ್ಟು ಮುಂದೆ ಹೋಗ್ಬೇಡ, ಬಿಸಿಲಿದೆ, ಇನ್ನೊಂದು ಸ್ವಲ್ಪ ಹಿಂದೆ ಬಾ. ಸಗದಾಗಿ ಕಾಣ್ತಿದೆ ಕ್ಲಾರಿಟಿ. ಓಕೆ ಹೇಳು. ಸೆಲೆಬ್ರಿಟೀಸೇ ಅವ್ರ ಮಕ್ಕಳು ಹುಟ್ಟಿದಾಗಲೇ ತೋರಿಸ್ತಾರೆ. ನೀವೇ ದೊಡ್ಡ ಸೆಲೆಬ್ರಿಟಿನಾ? ಹೌದು, ನಾನು ಸೆಲೆಬ್ರಿಟಿನೇ. ಏನು ಇವಾಗ ಆ್ಯಕ್ಚುಲಿ ನಾನು ಆ ಥರ ಆನ್ಸರ್ ಕೊಡಲ್ಲ, ಅಷ್ಟೊಂದೆಲ್ಲ ಆ್ಯಟಿಟ್ಯೂಡ್ ಇಲ್ಲ ನಮಗೆ. ಸೊ ಸೆಲೆಬ್ರಿಟೀಸೇ ಅವ್ರ ಮಕ್ಳುಗಳು ಹುಟ್ಟಿದಾಗ ಅವ್ರ ಮಕ್ಳುಗಳನ್ನ ತೋರಿಸ್ತಾರೆ. ನೀವು ತೋರಿಸಲ್ಲ ಅಂದ್ರೆ ನೀವೇನು ಆ್ಯಕ್ಚುಲಿ ಅವರಿಗೆ ಅವರ ಮಕ್ಕಳು ಹೆಚ್ಚಾದರೆ ನಮಗೆ ನಮ್ಮ ಮಕ್ಕಳು ಹೆಚ್ಚು. ಇದರಲ್ಲಿ ಮಕ್ಕಳು ವಿಚಾರದಲ್ಲಿ ಸೆಲೆಬ್ರಿಟಿ ಅನ್ನೋದು ಮ್ಯಾಟ್ರೇ ಅಲ್ಲ. ಸೊ ಈಗ ಮಕ್ಕಳು ಅಂದಮೇಲೆ ಎಲ್ಲ ಮಕ್ಕಳು ಒಂದು ಬೇರೆಯವ್ರ ಸೆಲೆಬ್ರಿಟೀಸ್ ಮಕ್ಕಳು ಸ್ಪೆಷಲ್ಲು, ಕಾಮನ್ ವ್ಯಕ್ತಿಗಳ ಮಕ್ಕಳು ಏನು ಸ್ಪೆಷಲ್ ಅಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಪ್ರತಿ ಒಂದು ಮಕ್ಕಳು ಅವ್ರ ಅಪ್ಪ ಅಮ್ಮಂಗೆ ಆ ಮಕ್ಕಳುಗಳು ಸ್ಪೆಷಲ್ಲೇ. ಸೊ ಇದು ಕ್ವಶನ್ನು ತಪ್ಪು. ಸೆಲೆಬ್ರಿಟಿ ತುಂಬ ಜನ ಕೇಳಿದ್ರಿ, ಪರವಾಗಿಲ್ಲ, ನಾನು ಅದಕ್ಕೆಲ್ಲ ಅದೇ ಹೇಳಿದ್ನಲ್ಲ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಒಂದೊಂದು ನೆಗೆಟಿವ್ಸ್ಗಳಿಗೆ. ಸೊ ಏನು ಅಂತಂದರೆ ಸೆಲೆಬ್ರಿಟೀಸ್ಗಳೇ ಅವ್ರ ಮಕ್ಳುಗಳನ್ನ ತೋರಿಸ್ತಾರೆ, ನೀವು ಯಾಕೆ ತೋರಿಸಲ್ಲ ಅಂತ ತುಂಬ ಜನ ಒಂದೊಂದು ಥರ ಒಪಿನಿಯನ್ನು ಅಷ್ಟೇ. ನಾನು ಹೇಳೋದೇನಂತ ಸೆಲೆಬ್ರಿಟೀಸು ಮತ್ತು ನಾರ್ಮಲ್ ಪೀಪಲ್ಸ್ ಅಂತಲ್ಲ, ಎಲ್ಲರಿಗೂ ಅವ್ರವ್ರ ಮಕ್ಕಳೇ ದೊಡ್ಡ ಏನಂತ ಅಂತಾರೆ ಅದಕ್ಕೆ ಹೆಚ್ಚು. ಹೆಚ್ಚು. ಸೊ ಹಾಗೆ ಅದರಲ್ಲಿ ಏನಿದೆ, ಫಸ್ಟ್ ಆಫ್ ಆಲ್ ಕ್ವಶನ್ ತಪ್ಪು ಅನ್ಸುತ್ತೆ. ಕ್ವಶನ್ನೇ ತಪ್ಪದು ಫಸ್ಟ್ ಆಫ್ ಆಲ್. ಏನು ಅಲ್ಲ, ಸ್ವೈಪ್ ಅಲ್ಲ, ನಾನು ಇನ್ನೂ ಕ್ಲಾರಿಟಿ ಕೊಡ್ತೀನಿ, ಬಾ ಬಾ. ಏನು ಅಂತಂದರೆ ಅಲ್ಲ, ಇವಾಗ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಅವ್ರ ಮಕ್ಕಳು ತೋರಿಸ್ತಾರೆ, ನಿಮ್ಗೇನು ತೋರ್ಸೋಕ್ಕೆ ಅಂತ ಕೇಳಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಅವರವರ ಒಪಿನಿಯನ್, ಅವರವರ ಇಷ್ಟ. ಇನ್ನೂ ಒಂದು ಹೇಳ್ತಾರೆ, ಹಾಗಾದ್ರೆ ನಿಮ್ಮ ಫಾಲೋವರ್ಸ್ ಕಂಡ್ರೆ ನಿಮ್ಗೆ ಇಷ್ಟ ಇಲ್ವಾ, ಫಾಲೋವರ್ಸ್ಗಳಿಗೆ ನೋಡ್ಬೇಕಂತ ಆಸೆ ಇಲ್ವಾ? ಖಂಡಿತವಾಗ್ಲೂ ತೋರಿಸ್ತೀವಿ ನಾವು, ಇಲ್ಲ ಅಂತ ಹೇಳಲ್ಲ. ನಮ್ಮ ಫ್ಯಾಮಿಲಿಯವ್ರು, ನಮ್ಮ ಅಪ್ಪ ಅಮ್ಮ, ಇವ್ರ ಅಪ್ಪ ಅಮ್ಮನ ಮಾತನ್ನ ಕೇಳ್ಕೊಂಡು ಹೋಲ್ಡ್ ಮಾಡಿದ್ವಿ ಅಷ್ಟೇ. ಅದು ಬಿಟ್ಟರೆ ನಮ್ಮ ಮಗಳಿಗೆ ದೃಷ್ಟಿ ಬೀಳುತ್ತೆ, ಜನಗಳಿಗೆ ಕಂಡುಬಿಡ್ತಾರೆ, ಆ ಥರ ಇಲ್ಲ. ಎಲ್ಲರ ಅಪ್ಪ ಅಮ್ಮಂದಿರು ಹೇಳ್ತಾರೆ, ಮಕ್ಳು ಫೋಟೋಗಳನ್ನ ಜಾಸ್ತಿ ತೆಗಿಬೇಡಿ, ಮತ್ತು ಎಲ್ಲ ಕಡೆ ಅಪ್ಲೋಡ್ ಮಾಡಬೇಡಿ, ಇವಾಗಲೇ ಅವಶ್ಯಕತೆ ಇಲ್ಲ, ಸುಮ್ಮನೆ ಏನಕ್ಕೆ ತೋರಿಸ್ತೀರಾ ಅಂತ ಇದು ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಮಗಳು ಮುಖನ ಎಲ್ಲೂ ತೋರಿಸಿಲ್ಲ. ಇನ್ನೇನು ತೋರಿಸ್ತೀವಿ, ಸದ್ಯದಲ್ಲೇ ತೋರಿಸ್ತೀವಿ. ಬಟ್ ದಯವಿಟ್ಟು ಇವಾಗ ನಮ್ಮ ಮಕ್ಳು ಅಂತಲ್ಲ, ಯಾರ ಮಕ್ಕಳು ಅವ್ರನ್ನೂ ಅವ್ರ ಮಕ್ಳುಗಳ ಫೇಸ್ ತೋರಿಸಿಲ್ಲ ಅಂತಂದು ಮಾತ್ರಕ್ಕೆ ಅವ್ರ ಸೆಲೆಬ್ರಿಟಿಗಳೇ ತೋರಿಸ್ತಾರೆ, ನೀವೇನು ದೊಡ್ಡಿದ ಬೇಡ, ಆ ಥರ ಕೇಳೋಕ್ಕೆ ಹೋಗ್ಬೇಡಿ. ಅದು ರಾಂಗ್ ಕ್ವಶನ್. ಪ್ರತಿಯೊಬ್ಬರಿಗೂ ಅವ್ರವ್ರ ಮಕ್ಕಳು ಅವ್ರಿಗೆ ಹೆಚ್ಚೆ ಅಷ್ಟೇ. ಸರಿ, ಇವಾಗ ಸ್ವೈಪ್ ಮಾಡು. ನೆಕ್ಸ್ಟ್ ಕ್ವಶನ್ನು, ಬ್ರೋ ನೀವು ನಿಮ್ಮ ಹೆಂಡತಿಗೆ ಎಷ್ಟು ಬೆಲೆ ಕೊಡ್ತೀರಾ? ಯಾರು ಇವಳ್ಗ? ಆಯಿತು, ಇವಾಗ ಬರೀ ಅಷ್ಟೇ ಕೇಳಿದಾರೆ, ಬ್ರೋ ನೀವು ನಿಮ್ಮ ಹೆಂಡತಿಗೆ ಎಷ್ಟು ಬೆಲೆ ಕೊಡ್ತೀರಾ ಅಂತ. ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸೇರಿಸಿ, ಅಕ್ಕ ನೀವು ನಿಮ್ಮ ಗಂಡಂಗೆ ಎಷ್ಟು ಬೆಲೆ ಕೊಡ್ತೀರಾ ಅಂತಲೂ ಕೇಳಲಿ. ನೀನು ಹೇಳ ಆನ್ಸರ್. ನಂದು ಕೇಳಿಲ್ಲಲ್ಲ, ನಿಂದು ತಾನೇ ಕೇಳಿರೋದು, ನೀನು ಹೇಳು ಎಷ್ಟು ಬೆಲೆ ಕೊಡ್ತೀಯಪ್ಪ? ನಾನು ಸಿಕ್ಕಾಪಟ್ಟೆ ಬೆಲೆ ಕೊಡ್ತೀನಿ. ನಾನು ಏನು ಮತ್ತು ನನ್ನ ಮಾತೇ ಕೇಳಲ್ಲ ನೀನು? ಏನು ಹೇಳ? ಆಯ್ತು ಬಿಡು, ಕೇಳ್ತೀಯ. ನಾನು ಸಿಕ್ಕಾಪಟ್ಟೆ ಬೆಲೆ ಕೊಡ್ತೀನಿ. ನಾನು ಓಪನ್ ಆಗಿ ಹೇಳ್ತೀನಿ. ನನಗೆ ಏನು ಇವಾಗ ಎಷ್ಟೋ ಜನ ಅನ್ಕೋಬೋದು, ಎಷ್ಟೋ ಜನ ಇದ್ದಾರೆ, ಈಗಲೂ ಇದ್ದಾರೆ. ನಾನೇ ಎಷ್ಟೋ ಜನರನ್ನ ಕಣ್ಣಾರೆ ನೋಡಿರ್ತೀನಿ. ಅವ್ರವ್ರ ಹೆಂಡತಿಗಳಿಗೆ ಎಷ್ಟೋ ಜನರು ಬೆಲೆನೇ ಕೊಡಲ್ಲ, ಕೇರೇ ಮಾಡಲ್ಲ, ಮನೆ ಕೆಲಸದವ್ರ ಥರ ನೋಡ್ತಾ ಇರ್ತಾರೆ. ಬಟ್ ನಾನು ನನ್ನ ಹೆಂಡತಿಗೆ ಬೆಲೆ ಕೊಡ್ತೀನಿ, ನಾನು ತುಂಬಾ ಪ್ರೀತಿಸ್ತೀನಿ. ಸೊ ಅವಳಿಗೆ ಆದಂಥ ಒಂದು ವ್ಯಾಲ್ಯೂ ಇದೆ, ಗಂಡಂದಿರಿಗೂ ಅವ್ರಿಗೆ ಆದಂಥ ಒಂದು ವ್ಯಾಲ್ಯೂ ಇದೆ. ಸೊ ಬೆಲೆ ಪ್ರತಿಯೊಬ್ಬರು ಕೊಡಲೇಬೇಕು ಅವ್ರ ಹೆಂಡತಿಗೆ. ಯಾಕೆಂದರೆ ಅವ್ರ ಮನೆಯಲ್ಲಿ ಇದ್ರೇ ಆ ಮನೆ ಚೆನ್ನಾಗಿ ನಡೆಯುತ್ತೆ. ಇಲ್ವಾ, ಹೇಳ್ತಿಲ್ವಾ, ಸುಮ್ಮನೆ ಹೇಳ್ತಾರೆ ನಾವಿದ್ರೇ ಗಂಡು ಮಕ್ಳುಗಳು ಹೆಂಗೆ ಅಂದರೆ ಎಲ್ಲರೂ ಹೇಳಲ್ಲ, ಒಬ್ರೊಬ್ಬರು ನಾವು ಕೆಲಸ ಮಾಡಿದ್ರೆ ನಾವು ದುಡಿದ್ರೇ ಎಲ್ಲ, ಈ ಹೆಣ್ಮಕ್ಳಿಂದ ಏನೂ ಇಲ್ಲ ಅಂತ ಹೇಳೋ ಎಷ್ಟೋ ಜನ ಇದ್ದಾರೆ. ಸುಮ್ಮನೆ ಆ ಪದಗಳೆಲ್ಲ ಬೇಡ ಮಾತಾಡೋದು, ಎಷ್ಟೋ ಜನ ಇದ್ದಾರೆ. ಬಟ್ ಹೆಣ್ಮಕ್ಳೇ ಒಬ್ಬರು ಲೈಫಲ್ಲಿ ಇರೋದಿದ್ರೆ ಕಷ್ಟ. ನಾನು ನನ್ನ ಹೆಂಡತಿಗೆ ತುಂಬಾ ಬೆಲೆ ಕೊಡ್ತೀನಿ. ನಿಂಗೇನು ಅನ್ಸುತ್ತೆ ಬೇಬಿ, ನಾನು ಬೆಲೆ ಕೊಡ್ತೀನೋ ಇಲ್ವಾ? ರೆಸ್ಪೆಕ್ಟ್ ಕೊಡಲ್ಲ, ಇವಾಗೆಲ್ಲ ಬಾರಲ್ಲ ಅಂತೀನಿ. ಇವಳು ಏನು ಕೊಡಲ್ಲ ನನಗೆ, ಹೋಗಲ್ಲ ಬರಲ್ಲ. ಇಂಗ್ಲೀಷ್ ರೆಸ್ಪೆಕ್ಟ್ ಅಲ್ಲ, ಇನ್ನೇನು ಬೇರೆ ಇದೆ? ಹಂಗಲ್ಲ, ಅಂದರೆ ಬೇರೆಯವ್ರ ಮುಂದೆ ಅನ್ಕೋ. ಇವಾಗ ನಾನು ಇವಳು ಕರೆಯೋದು ಹೌದು, ರೆಸ್ಪೆಕ್ಟ್ ಅನ್ನೋದು ಮನ್ಸಲ್ಲಿ ಇರೋದಲ್ವಾ? ಹೌದು. ನಿಂಗೆ ಏನು ಅನ್ಸುತ್ತೆ ಹೇಳು, ನಾನು ಈ ಕಡೆ ಬರ್ತೀನಿ. ನಾನು ಲವ್ ಮಾಡಬೇಕಾದ್ರೆ ಎಷ್ಟು ಕೊಡ್ತಾನೋ ಅಂತ ಅನ್ಕೊಂಡಿದ್ದೆ, ಅದಕ್ಕಿಂತ ಇನ್ನೂ 100 ಪಟ್ಟು ಜಾಸ್ತಿನೇ ಕೊಡ್ತಾನೆ. ರೆಸ್ಪೆಕ್ಟ್ ಜಾಸ್ತಿ ಕೊಡ್ತಾನೆ. ಮತ್ತು ನನ್ನ ಮನಸ್ಸಿಗೆ ಬೇಜಾರಾದರೂ ಅಥವಾ ದುಃಖ ಆದರೂ ಬೇಗ ಅರ್ಥ ಮಾಡ್ಕೊತಾನೆ. ಆ್ಯಕ್ಚುಲಿ ಹುಡುಗಿರಿಗೆ ಬೇಕಾಗಿರೋದೇ ಮೊದಲು ಅದು. ಹೌದು. ಸೊ ಹಾಗಾಗಿ
ಆ್ಯಕ್ಚುಲಿ ಎಲ್ಲ ಹೆಣ್ಮಕ್ಳು ಫಸ್ಟು ಪ್ರೀತಿ ನೀನು ಫಸ್ಟು ಅಂದರೆ ನೀನು ಗಂಡ ಜಾಸ್ತಿ ನೀನು ಪ್ರೀತಿ ಮಾಡಬೇಕಾ ಅಥವಾ ಜಾಸ್ತಿ ರೆಸ್ಪೆಕ್ಟ್ ಕೊಡಬೇಕಾ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ರೆಸ್ಪೆಕ್ಟ್ನೇ ಕೇಳ್ತಾರೆ. ಏನಕ್ಕೆ ಒಬ್ಬರ ಮೇಲೆ ರೆಸ್ಪೆಕ್ಟ್ ಇದ್ದರೆ ತಾನಾಗೆ ಪ್ರೀತಿ ಬಂದ್ಬಿಡುತ್ತೆ. ಇನ್ನೂ ಒಂದು ಹೇಳ್ತೀನಿ ಏನು ಅಂತಂದರೆ, ಈಗ ಅವರು ಇವಾಗ ನಾವು 8 ವರ್ಷ ಲವ್ ಆದಮೇಲೆ ನಾವು ಮದುವೆಗಿದ್ದು. ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ, ಆ ಹುಡುಗಿ ಮದುವೆ ಆಗಿ ಗಂಡನ ಮನೆಗೆ ಬರ್ಬೇಕಾದ್ರೆ ಏನು ಸಂಭ್ರಮಾಚರಣೆಯಿಂದ ಖುಷಿಯಾಗಿ ಕುಣ್ಕೊಂಡು ಬರಲ್ಲ. 1000 ಟೆನ್ಷನ್ನು, 1000 ಪ್ರಶ್ನೆಗಳನ್ನ ತಲೆಯಲ್ಲಿ ಇಟ್ಕೊಂಡು ಬಂದಿರ್ತಾಳೆ. ನಮ್ಮ ಅತ್ತೆ ಮಾವ ಹೇಗಿರ್ತಾರೋ, ನನ್ನ ಗಂಡ ಹೇಗಿರ್ತಾನೋ, ನನಗೆ ಚೆನ್ನಾಗಿ ನೋಡ್ಕೊಳ್ತಾರೋ, ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಳ್ತಾರೋ, ನಿಜವಾಗ್ಲೂ ನನಗಿಲ್ಲಿ ಬೆಲೆ ಸಿಗತ್ತಾ ಅಂತ 1000 ಪ್ರಶ್ನೆಗಳನ್ನ ತಲೆಯಲ್ಲಿ ಇಟ್ಕೊಬರ್ತಾರೆ. ಆ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ನೀಟಾಗಿ ತುಂಬ ಚೆನ್ನಾಗಿ ಉತ್ತರಗಳು ಸಿಗಬೇಕಷ್ಟೇ ನಾನು ಹೇಳೋದು. ಪ್ರತಿಯೊಂದು ಹೆಣ್ಮಕ್ಳಿಗೂ ಬೆಲೆ ಕೊಡಬೇಕು. ಮೇಯ್ನಾಗಿ ಗಂಡಂದಿರಿಗೆ ನಾನು ಹೇಳೋದು, ನಿಮ್ಮ ಹೆಂಡ್ತೀರನ್ನ ನೀವು ಪ್ರೀತಿಸಿಲ್ಲ, ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂದಮೇಲೆ ಬೇರೆ ಯಾರೂ ಕೊಡಲ್ಲ ಅವರ ಹೆಂಡ್ತೀರಿಗೆ, ಅಷ್ಟೇ ನಾನು ಹೇಳೋದು. ಗಂಡ ನನಗೆ ಪ್ರೀತಿಯನ್ನು ಮಾಡ್ತಾನೆ, ರೆಸ್ಪೆಕ್ಟು ಜಾಸ್ತಿ ಕೊಡ್ತಾನೆ. ನೆಕ್ಸ್ಟ್ ಕ್ವಶನ್. ನಿಮ್ಮನ್ನು ಹಾಸನಲ್ಲಿ ತುಂಬ ಸಲ ನೋಡಿದ್ದೀನಿ, ಯಾವಾಗ ನೋಡಿದ್ರು ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ, ಏನು ಬಿಲ್ಡಪ್ಪ? ಬಿಲ್ಡಪ್ಪ ಸರ್ ನಿಮ್ಮದು? ಮಾಸ್ಕ್ ಹಾಕೊಂಡು ಓಡಾಡೋದು ಇಲ್ಲಿ ಹೇಳು ಬೇಗ. ಅದು ನಿನಗೇನು ಅನ್ಸುತ್ತೆ? ಓಕೆ, ನಾನು ಎನಿ ಟೈಮ್ ಆಲ್ಮೋಸ್ಟ್ ಅಲ್ಲಿ ಪಕ್ಕದ ರೋಡಿಗೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕಿ ಹೋಗ್ತೀನಲ್ಲ, ಯಾಕೆ? ಅವ್ನ ಸ್ಕಿನ್ನು ಅವ್ನ ಬಾಡಿ ಮೇಲೆ ಜಾಸ್ತಿ ಏನಂತ ಹೇಳ್ತಾರೆ, ಕನ್ಸರ್ನ್ ಕೊಡ್ತಾನೆ. ಏನಕ್ಕಂತಾನೆ ಅವ್ನು ಸ್ಲೀವ್ಲೆಸ್ ಫಸ್ಟ್ ಆಫ್ ಆಲ್ ಹಾಕೊಳ್ಳಲ್ಲ. ಏನಕ್ಕಂತ ಅಂದರೆ ಫುಲ್ಲು ಟ್ಯಾನ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಹಾಕೊಳ್ಳಲ್ಲ. ಸೊ ಫೇಸ್ ಕವರ್ ಮಾಡ್ಕೊಳ್ಳೋದೇ ಅವನು ಬಿಸಿಲು ಅಂತ. ಅವನು ಬಿಲ್ಡಪ್ಗೆ ಏನಲ್ಲ, ಬಿಸಿಲು ಅಂತ ಕವರ್ ಮಾಡ್ಕೊಳ್ಳೋದು. ಇದು ಸುಳ್ಳು. ಈಗ ನಾನು ಹೇಳ್ತೀನಿ ಕೇಳಿ. ನೋಡಿ, ನಾನು ಅಕಸ್ಮಾತಾಗಿ ಈಗ ಮಾಸ್ಕ್ ಹಾಕೊಳ್ಳದೆ ರೋಡಿಗೆ ಹೋದ್ರು ಎಲ್ಲ ಮುತ್ತಾಕಬಿಡ್ತಾರೆ ಜನರು. ಸೆಲ್ಫಿ ಅಂತ ಹೇಳ್ತಾರಂತ ಅನ್ಕೊಳ್ಳೋದು ತಲೆಲೂ ಇಲ್ಲ ಅದು. ಮತ್ತು ಇನ್ನೊಂದು ಏನಂದ್ರೆ ಅವ್ರ ಆ್ಯಟಿಟ್ಯೂಡ್ ಏನೋ ಬಿಲ್ಡಪ್. ಸದ್ಯವಾಗ್ಲೂ ಆ ಥರ ಇಲ್ಲ. ನಿಜ ಹೇಳ, ಯಾವಾಗಿಂದ ಗೊತ್ತಾ ನಾನು ಮಾಸ್ಕ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು? ಲಾಕ್ಡೌನ್ ಆಯಿತು ನೋಡಿ, ಮಾಸ್ಕ್ ಕಂಪಲ್ಸರಿ ಆಯ್ತಲ್ಲ, ಆವಾಗ ಹಾಕೊಂಡು ಓಡಾಡಿದೆ, ಅಭ್ಯಾಸ ಆಯ್ತು ಅಷ್ಟೇ. ಅದು ಬಿಟ್ಟರೆ ಪಕ್ಕದ ರೋಡಿಗೆ ಹೋಗ್ಬೇಕಾದ್ರೂ ನಮ್ಮ ಅಮ್ಮ ಏನಾರು ಒಂಥರ ಕೇಳ್ತಾರೆ, ಅಥವಾ ನಮ್ಮ ಅಪ್ಪ ಏನಾರು ಹೋಗಿ ಒಂದು ಕೆಲಸ ಮಾಡ್ಕೊಬಾ ಅಂತಾರೆ, ಅಥವಾ ನಾನೇನಾರು ಪಕ್ಕದ ರೋಡಿಗೆ ಹೊರಗಡೆ ಹೋಗೋದಿದ್ರು ನಾನು ಮಾಸ್ಕ್ ಅಭ್ಯಾಸ ಆಗೋಗಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನೋ ಬಿಲ್ಡಪ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ನಿಮಗೆ ಆ್ಯಟಿಟ್ಯೂಡ್ ಜಾಸ್ತಿ, ಮಾತಾಡ್ಸಿದ್ರೆ ಹೋಗ್ತೀರಾ? ಅದು ಯಾಕೆ? ನಿಮಗೆ ಆ್ಯಟಿಟ್ಯೂಡ್ ಜಾಸ್ತಿ, ಮಾತಾಡ್ಸೋದೇ ಹೋಗ್ತೀರಾ? ನಾವು ಓಪನ್ ಆಗಿ ಹೇಳ್ತೀನಿ, ಇದು ಬೇಕು ಅಂತಲೇ ಹಾಕಿರೋದು. ಯಾರೋ ಗೊತ್ತಿರೋರೆ ಬೇಕು ಅಂತ ಹಾಕಿರ್ತಾರೆ, ತಲೆ ಕೆಡ್ಸ್ಕೊಳ್ಳಲ್ಲ ನಾನು ಈ ಥರ ಕಮೆಂಟ್ಸ್ಗಳಿಗೆ. ನನ್ನನ್ನು ಯಾರು ಮಾತಾಡ್ಸಿರ್ತಾರಲ್ಲ, ಈಗ ರೋಡಲ್ಲಿ ಅಥವಾ ಯಾರು ಒಂದು ಹಾಯ್ ಅಂದಾಗ ನಾನು ಹಾಯ್ ಅಂದಿರ್ತೀನಿ, ಅಥವಾ ಯಾರು ಮಾತಾಡ್ಸಿರ್ತೀನಲ್ಲ, ಅವ್ರಿಗೆ ಗೊತ್ತಿರುತ್ತೆ. ನಿಜ ಹೇಳ್ಬೇಕಾದ್ರೆ ನಂಗೆ ದೂರದಲ್ಲಿ ಸೊ ಇವಳಿಗೆ ಕಣ್ ಕಾಣಲ್ಲ, ಹಾಗಾಗಿ ಇವಳಿಗೆ ಗೊತ್ತಿಲ್ಲ. ನಾನು ಈಗಲೂ ನಾನು ಚಾಲೆಂಜೇ ಮಾಡ್ತೀನಿ, ನಾನು ಯಾರೇ ಆಗಲಿ ನನ್ನನ್ನು ಒಂದು ಬಂದು ಮಾತಾಡ್ಸಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಮುಖ ತೆರೆಸ್ಕೊಂಡು ಹೋಗೋದು ಸತ್ಯವಾಗ್ಲೂ ಇವಾಗಲ್ಲ, ಮುಂದೇನೂ ಅಷ್ಟೇ ನಾನು ಆ ಥರ ಮಾಡಲ್ಲ. ನಾನು ಯಾರು ಒಬ್ರು ಸ್ಮೈಲ್ ಮಾಡ್ರೆ ನಾನು 100% ಸ್ಮೈಲ್ ಮಾಡ್ತೀನಿ. ಇದು ಬೇಕು ಅಂತ ಹಾಕಿರ್ತಾರೆ. ಸೊ ಅದು ಯಾರು ಬನ್ನಿ ಡೈರೆಕ್ಟಾಗಿ ಮಾತಾಡೋಣ. ನೋಡಿ ಹೋಟ್ಲು ನೋಡಿ, ಇವಳು ಹಾಕಿರ್ತಾಳೆ, ಇವಳಿಗೆ ಜಾಸ್ತಿ ಆ್ಯಟಿಟ್ಯೂಡ್ ಸರಸ್ವತಿ. ಓಕೆ, ನೆಕ್ಸ್ಟ್ ಕ್ವಶನ್. ಇವಾಗ ನೀವು ಬೆಂಗಳೂರಲ್ಲಿ ಇಲ್ವಾ? ಈಗ ನಾನು ಎಲ್ಲಿದ್ದೀನಿ? ನಮ್ಮ ಹಾಸನದಲ್ಲಿದ್ದೀನಿ. ಅಂದರೆ ಬೆಂಗಳೂರಲ್ಲೂ ಇರ್ತೀನಿ. ಅಂದರೆ ಇವಳು ಪ್ರೆಗ್ನೆಂಟಾಗಿ ಎಷ್ಟು ತಿಂಗಳು ಬೆಂಗಳೂರಲ್ಲಿದ್ವಿ? 8 ಮಂತ್ಸ್ ಇತ್ತು. ಓಕೆ, ಇವಳು ಪ್ರೆಗ್ನೆಂಟ್ ಆದಮೇಲೆ ಇವಳಿಗೆ 8 ತಿಂಗಳು ಆಗೋವರೆಗೂ ಬೆಂಗಳೂರಲ್ಲಿದ್ವಿ. ಅದಾದಮೇಲೆ ಸೀದಾ ಹಾಸನಕ್ಕೆ ಶಿಫ್ಟ್ ಆದ್ವಿ. ಸೊ ಡೆಲಿವರಿ ಆಯಿತು. ಈಗ ಪಾಪಗೆ ಎಷ್ಟು ತಿಂಗಳು? 8 ಮಂತ್ಸ್. 8 9ನೇ? 8. ಓಕೆ, 8 ಅಂದರೆ ಈಗ 9, 30ನೇ ತಾರೀಕು ಬಂದರೆ 9. ಸೊ ಹಾಸನದಲ್ಲೇ ಇದ್ದೀವಿ. ಅಂದರೆ ನಾನು ಬೆಂಗಳೂರು ಹಾಸನ ಅಂತ ಓಡಾಡ್ತಾ ಇರ್ತೀನಿ. ಬಟ್ ನಾವು ಇವಾಗ ಇರೋದು ಹಾಸನದಲ್ಲೇ. ನಾನು ಪ್ರಮೋಷನ್ಸ್ಗಳಿದ್ದಾಗ ಬೆಂಗಳೂರಿಗೆ ಬರ್ತೀನಿ, ಒಂದು 2-3 ದಿನ ಇರ್ತೀನಿ, ವಾಪಸ್ ಬರ್ತೀನಿ, ವಾಪಸ್ ಬರ್ತೀನಿ ಅಷ್ಟೇ. ಇದನ್ನು ಇಲ್ಲೇ ತಗೊಂಡ್ಬಿಡುತ್ತೆ. ಈ ಕ್ವಶನ್ ಏನು? ಡಾಮಿನೋಸ್ ಪಿಜ್ಜಾದು ಕೂಪನ್ ಕೊಡ್ಬೇಕಂದ್ರೆ ಡಾಮಿನಲ್ಸ್ ಪಿಜ್ಜಾದು ಕೂಪನ್ ಕೋಡ್ ಸೆಂಡ್ ಮಾಡಿ. ಆಯ್ತು, ಒಂದು ಕೂಪನ್ ಕೋಡ್ ಹೇಳ್ತೀನಿ. ZING ತಳಿ, ಸುಮ್ಮನೆ ಏನೋ ತಪ್ಪು ಹೇಳೋದಲ್ಲ, ತಳಿ ಹೇಳ್ತೀನಿ. ಯಾರೋ ಪಿಜ್ಜಾ ಲವರ್ಸೇ ಕೇಳಿದ್ದಾರೆ ಈ ಕ್ವಶನ್ನ. ಓಕೆ, ಆನ್ಸರ್ ಹೇಳ್ತೀನಿ ತಾಳಿ. ಓಕೆ, ಏನು ಅಂತಂದರೆ ಒಂದು ಆ ಥರದ ಒಂದು 4 ಕೂಪನ್ಸ್ಗಳಿದೆ.
ಟ್ರೈ TRY 2553 ಅಂತ ಒಂದು, ಇನ್ನೊಂದು ZING 2553 ಅಂತ, GRAB 2553 ಅಂತ, LIT 2553 ಅಂತ. ಬೇಕಂದ್ರೆ ಈ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ಯಾವ್ಯಾವ ಕೂಪನ್ ಕೋಡು ಎಷ್ಟು ಅಮೌಂಟ್ ಮೇಲ್ಗಡೆ ನೀವು ಆರ್ಡ್ರ್ ಮಾಡಿದ್ರೆ ಯೂಸ್ ಆಗುತ್ತೆ ಅಂತಲೂ ಹಾಕಿರ್ತೀನಿ. ಆರ್ಡ್ರ್ ಮಾಡ್ಕೊಳ್ಳಿ. ಲಿಮಿಟಲ್ಲಿ ತಿನ್ನಿ, ಜಾಸ್ತಿ ಪಿಜ್ಜಾ ಎಲ್ಲ ತಿನ್ನೋಕೆ ಹೋಗ್ಬೇಡಿ, ಅಪರೂಪಕ್ಕೆ ತಿನ್ನಿ. ಇವಾಗ ನಿಮ್ಮ ಪಾಪು ಫಸ್ಟಾ ನಿಮ್ಮ ಹೆಂಡತಿ ಫಸ್ಟಾ? ಇದು ಅದೇ ಆಯ್ತಲ್ಲ, ಅದೇ ಆನ್ಸರ್. ಇವಾಗ ನಿಮ್ಮ ಪಾಪು ಫಸ್ಟಾ ನಿಮ್ಮ ಹೆಂಡತಿ ಫಸ್ಟಾ? ಪಾಪುನೇ ಫಸ್ಟು ಅಂತ ನಾನು ಹೇಳೋಕ್ಕಾಗತ್ತಾ? ಹೇಳಬೇಕಿತ್ತು. ನನ್ನ ಹೆಂಡ್ತಿನೇ ಫಸ್ಟು. ಸರಿ, ಇಲ್ಲೇ ತೊಗೊಂಬಿಡಿ ಇನ್ನೊಂದು ತೆಗಿ. ಓಕೆ, ಹೇಳು. ನೆಕ್ಸ್ಟ್ ಕ್ವಶನ್ ನಾನು ಓದ್ತೀನಿ. ನೀವು ಓದಲ್ಲ, ನಾನು ಓದ್ತೀನಿ. ಕೊಡು. ನಾವು ನೋಡಿ, ಅದು ಹೇಳಿದ್ನಲ್ಲ, ಶೆಟ್ಟಿಲಿ ನಮಗೆ ಗೊತ್ತಿಲ್ಲದೆ ಇರೋ ಯಾವುದಾದ್ರೂ ಒಂದು ವಿಷಯ ಹೇಳಿ. ಅಂದರೆ ಓಕೆ, ನನ್ನ ಮಗಳು ಪುನರ್ವಿ ಶೆಟ್ಟಿ ಅಂದರೆ ನನ್ನ ಮಗಳು. ಎಷ್ಟು ಜನ ಪುನರ್ವಿ ಶೆಟ್ಟಿ ಯಾರು ಅಂತ ಕೇಳ್ಬಿಡ್ತೀರಾ. ಸೊ ನನ್ನ ಮಗಳ ಹೆಸರು ಪುನರ್ವಿ ಶೆಟ್ಟಿ ಅಂತ. ಸೊ ಅಂದರೆ ನನ್ನ ಮಗಳಲ್ಲಿ ನಿಮ್ಗೆ ಗೊತ್ತಿಲ್ಲದೇ ಇರೋ ವಿಷಯ ಯಾವುದಾದ್ರು ಒಂದು ಹೇಳಿದ್ರೆ ಹಿಂಗೆ ಗೊತ್ತಿರೋದು ಯಾವ್ದು ಬೇಡ. ಆಮೇಲೆ ನಾನು ಹೇಳೋದಾದ್ಮೇಲೆ ಮತ್ತೆ ಇನ್ನೊಂದು ಹೇಳ್ತೀಯ. ಯಾಕೆ ನೀನೇ ಹೇಳ್ಬಿಡು. ಗೊತ್ತಿಲ್ಲದಿರೋದು ಏನು ವಿಷಯ? ಓಕೆ, ನಾನು ಕಿವಿಲಿ ಹೇಳಿ ಅದೊಂದು. ನಾನೇ ನೀನೇ ಹೇಳು ಅದೊಂದು. ಓಕೆ, ನಿಮಗೆ ಗೊತ್ತಿಲ್ಲದೇ ಇರೋದು ಅಂದರೆ ನನ್ನ ಮಗಳಿಗೆ, ಯಾಕೆಂದ್ರೆ ಫೇಸ್ ಇನ್ನೂ ತೋರಿಸಿಲ್ಲಲ್ಲ, ಸೊ ನನ್ನ ಮಗಳಿಗೆ ನಂತರನೇ ಡಿಂಪಲ್ ಬೀಳತ್ತೆ. ಹೌದು ಅಲ್ಲ? ಓಕೆ, ಅದು ಗೊತ್ತೇ ಇಲ್ಲ ಅಲ್ಲ, ಸೊ ಅದು ಗೊತ್ತಿಲ್ಲ. ಮತ್ತೆ ನನ್ನ ಮಗಳಿಗೆ ಸೇಮು ಮಚ್ಚೆ ಇದೆ. ನನಗೆ ಎಲ್ಲಿದೆ ಇವನಿಗೆ ಎಲ್ಲಿದೆ ಅದೇ ಪ್ಲೇಸಲ್ಲಿ ನನ್ನ ಮಗಳಿಗೆ ಒಂದು ಮಚ್ಚೆ ಇದೆ. ಸೊಂಟ ಇಲ್ಲಿ ಸೊಂಟದಲ್ಲಿದೆ. ಸೊ ಅದೇನು ತೋರಿಸಲ್ಲ ಬಿಡಿ. ಬಟ್ ಇದಿದೆ ಅಲ್ಲ, ಡಿಂಪಲ್ ಏನಿದೆ ನಂತರನೇ ನನ್ನ ಮಗಳಿಗೂ ಸೇಮ್ ಟು ಸೇಮ್ ಎರಡು ಕಡೆನೂ ಡಿಂಪಲ್ ಬೀಳತ್ತೆ. ಓಕೆ, ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಪಿಸೋಡ್ಗೆ ಇನ್ನೊಬ್ರು ಬಂದು ಜಾಯ್ನ್ ಆದರು. ಗೆಸ್ಟು ಕಿಟಿ ಯಾರದು? ಓಕೆ, ಇಲ್ಲ ಸ್ಟ್ಯಾಂಡ್ ಹಾಕಿ ಇಟ್ಬಿಡ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ನು. ಪ್ರೆಸೆಂಟ್ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು? ಪ್ರೆಸೆಂಟ್ ನಿನ್ನ ಫೇವ್ರೆಟ್ ಸಾಂಗ್ ಯಾವುದು? ನಾನು ಅಂತ ಮೆರಿಬ್ಯಾಡ್ರಪ್ಪೋ. KD ಮೂವಿ ಸಾಂಗ್ ಇದು ನನ್ನ ಫೇವ್ರೆಟ್ ಸಾಂಗ್. ಇವಳ ಫೇವ್ರೆಟ್ ಸಾಂಗ್. ಸೊ ನಂದು ರೀಸೆಂಟಾಗಿ ಅಂದರೆ ನಾನು ಪ್ರತಿ ಸಲ ಎಲ್ಲೇ ಹೋದ್ರೂ ಜಾಸ್ತಿ ಕೇಳಿರೋ ಸಾಂಗ್ ಅಂದರೆ ಕಾಯೋ ಗುರು ರಾಯ ನಿನ್ನದೇ. ತುಂಬ ಅಂದರೆ ನಂಗೆ ಫಸ್ಟ್ ಆಫ್ ಆಲ್ ಮೊದಲಿಂದ ರಾಘವೇಂದ್ರ ಸ್ವಾಮಿ ಅಂದರೆ ಇಷ್ಟ ಅಲ್ವಾ. ಅದರಲ್ಲೂ ಅವರು ಸಿಂಗರ್ ಹೆಸರು ನಂಗೆ ನೆನಪು ಬರ್ತಿಲ್ಲ. ಕರಿ ಬಸಪ್ಪ ಅಂತ ಸಿಂಗರು. ಸಾಂಗ್ಸ್ ಅಲ್ಟಿಮೇಟಾಗಿ ರಾಘವೇಂದ್ರ ಸ್ವಾಮಿ ರಿಲೇಟೆಡ್ ಒಂದು ಸಾಂಗ್ ಮಾಡಿದ್ದಾರೆ, ಸಖತ್ತಾಗಿದೆ. ರೆಗ್ಯುಲರ್ ಅದೇ ಹೇಳಲ್ಲ, ಲೂಪ್ ಕೇಳ್ತಾನೆ ಇರ್ತೀನಿ ನಾನು ಅಷ್ಟೇ. ಲಾಸ್ಟ್ನೇ ಕ್ವಶನ್ನು ಬ್ರೋ, ನಾನು ಸ್ಟೂಡೆಂಟು, ನನ್ನ ಫ್ರೆಂಡು ಸಿಗರೇಟು ಡ್ರಿಂಕ್ಸ್ ಮಾಡ್ತಾರೆ. ನನಗೂ ಯಾರದು ಫ್ರೆಂಡ್ಸ್? ಸಿಗರೇಟು ಸೇರ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ. ನನಗೂ ಆಸೆ ಮಾಡೋಕ್ಕೆ, ಬಟ್ ತಪ್ಪಾ ಸರಿನಾ? ಇದ್ಯಾಕೆ ಕೇಳಿದ್ದು? ಹಲ್ಕ ಕೆಲಸ ಅದು. ಅಯ್ಯ, ನೀವೇನು ಹೇಳ್ತೀರಾ? ಅಲ್ಲಿ ಇಟ್ಕೊ, ಇಲ್ಲಿ ಕ್ಯಾಮ್ರಾನ. ಬೇಡ, ಇವಳು ಹಿಡ್ಕೊತೀನಿ. ಮನಸ್ಸು ಬಿಚ್ಚಿ ಕ್ಲೀನಾಗಿ ಓದಾಡ್ತೀಯಲ್ಲ. ಇವಳು ಇಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಬ್ಯಾಡ್ ಹ್ಯಾಬಿಟ್ ಅದು, ಆಯಿತಾ? ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಅಭ್ಯಾಸಗಳು ಇಟ್ಕೊಳ್ಳಿ. ಬೇಕಂದ್ರೆ ಚೆನ್ನಾಗಿ ತಿನ್ನಿ, ಇಷ್ಟ ಬಂದಂಗೆ ತಿನ್ನಿ. ಬಟ್ ಹೇಳಿದ್ನಲ್ಲ, ಈ ಥರದ್ದೆಲ್ಲ ಅಭ್ಯಾಸಗಳು ಇಟ್ಕೊಳಕ್ಕೆ ಹೋಗ್ಬೇಡಿ. ಯಾರೋ ಮಾಡ್ತಾರೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳು ನೋಡಿ ಇವಳು ಬೈತೋಳೆ ಆಯಿತಾ, ನಿಮ್ಮ ಫ್ರೆಂಡ್ಸ್ಗಳೇನೋ ಮಾಡ್ತಾರೆ ಅಂತ ಏನು ಗೊತ್ತಾ, ಒಳ್ಳೆ ದಾರಿ ಅಥವಾ ಒಳ್ಳೆ ಕೆಲಸ ಯಾವುದಾದ್ರು ಮಾಡೋದನ್ನ ಫಾಲೋ ಮಾಡಿ. ಈ ಥರದನ್ನೆಲ್ಲ ಫಾಲೋ ಮಾಡೋಕ್ಕೆ ಹೋಗ್ಬಿಡಿ. ಹಾಗಂತ ನೀವು ಹೇಳೋದು ಹಾಗಾದ್ರೆ ಸಿಗರೇಟು ಡ್ರಿಂಕ್ಸು ಮಾಡೋದೇನು ಕೆಟ್ಟದ್ದಾ? ಹೇಳಲ್ಲ, ಕೆಟ್ಟದಲ್ಲ. ಯಾವಾಗ? ಈಗ ಸಿಗರೇಟು ಡ್ರಿಂಕ್ಸು, ಇವಾಗ ಈಗ ಪರ್ಸನಲಿ ನಾನು ಸಿಗರೇಟು ಸೇರ್ತೀನಿ, ಡ್ರಿಂಕ್ಸು ಮಾಡ್ತಾಯಿದ್ದೀನಿ ಅಂತ ಅನ್ಕೊಳ್ಳಿ. ಇಲ್ಲ, ನಂಗೆ ಯಾವುದೇ ಅಭ್ಯಾಸನೂ ಇಲ್ಲ. ಕಾಫಿ ಟೀ ಅಭ್ಯಾಸನೂ ಇಲ್ಲ ನನಗೆ. ರಾತ್ರಿ ಮಲ್ಕೋಬೇಕಾದ್ರೆ ಒಂದು ಲೋಟ ಹಾಲು ಕುಡಿದು ಮಲ್ಕೊಳ್ತೀನಿ, ಅದೊಂದೇ ಹ್ಯಾಬಿಟ್ ಇರೋದು. ಅದು ಅಪರೂಪ. ನನಗೆ ಯಾವುದೇ ಅಭ್ಯಾಸಗಳಿಲ್ಲ. ಸೊ ಇವಾಗ ಎಕ್ಸಾಂಪಲ್ ಕೊಡ್ತಾ ಇರೋದಿರೋ, ಈಗ ನಾನು ಸಿಗರೇಟು ಮತ್ತು ಡ್ರಿಂಕ್ಸ್ ಮಾಡ್ತಾ ಇರ್ತೀನಿ. ಅವಾಗ ಅದು ಕೆಟ್ಟದಲ್ಲ. ಯಾವಾಗ ಕೆಟ್ಟದಾಗತ್ತೆ ಗೊತ್ತಾ? ನಾನು ಸಿಗರೇಟ್ ಸೇದ್ಕೊಂಡು ಅಥವಾ ಡ್ರಿಂಕ್ಸ್ ಮಾಡ್ಕೊಂಡು ಮನೆಗೆ ಬಂದಾಗ ನನಗೋಸ್ಕರ ನನ್ನ ಹೆಂಡತಿ ಅಥವಾ ನಮ್ಮ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾರಲ್ಲ, ಯಾಕೋ ಮಾಡಿದೆ ಅಂತ, ಅವಾಗ ನನ್ನಷ್ಟು ವರ್ಸ್ಟ್ ಇನ್ನೊಬ್ಬ ಇಲ್ಲ ಅಂತ ಅರ್ಥ. ಸೊ ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನೀವು ಸಿಗರೇಟ್ ಸೇರ್ತಿರೋ ಡ್ರಿಂಕ್ಸ್ ಮಾಡ್ತಿರೋ ನಿಮ್ಗಳಿಷ್ಟ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಬಟ್ಟು ಅದು ಕೆಟ್ಟದು ಅಂತ ನಾನು ಹೇಳಲ್ಲ. ಆದರೆ ಯಾವಾಗ ಕೆಟ್ಟದಾಗತ್ತೆ ಅಂದರೆ, ನೀವು ಸಿಗರೇಟು ಅಥವಾ ಡ್ರಿಂಕ್ಸ್ ಮಾಡ್ಕೊ ಬಂದಾಗ ನಿಮ್ಮ ಅಪ್ಪ ಅಮ್ಮನೋ ಅಥವಾ ನಿಮ್ಮ ಒಡೆ ಹುಡ್ದವರು, ಸೊ ನೀವು ಡ್ರಿಂಕ್ಸ್ ಮಾಡಿದಾಗ ನೀವು ಕುಡ್ದಿದ್ದೀರಾ ಅಂತ ಇನ್ನೊಬ್ರು ಯಾರು ಅಳ್ತಾರಲ್ಲ, ಯಾಕೆ ಈ ಥರ ಮಾಡಿದೆ ಅಂತ, ಆವಾಗ ನಿಮ್ಮಷ್ಟು ಕೆಟ್ಟವರು ಇನ್ನು ಯಾರೂ ಇಲ್ಲ. ನನ್ನ ಒಪಿನಿಯನ್ ಇದು, ನನ್ನ ಪ್ರಕಾರ. ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಇದು ನನ್ನ ಪ್ರಕಾರ.
ಅವಾಗ ನಿಮ್ಮಷ್ಟು ಕೆಟ್ಟವ್ರು ಯಾರೂ ಇಲ್ಲ. ನಮ್ಮ ಪ್ರಕಾರ ತಪ್ಪೇ ಅದು. ಸೊ ಬೇಡ, ಒಳ್ಳೆ ಅಭ್ಯಾಸಗಳು ಇಟ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಮುಗೀತು ಅಷ್ಟೇ, ಅದೇ ಒಳ್ಳೆ ಅದಕ್ಕಾದರೆ ಒಳ್ಳೆ ಅಭ್ಯಾಸಗಳು ಇಟ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿರಿ, ಫ್ಯಾಮಿಲಿಗೆ ಟೈಮ್ ಕೊಡಿ. ಓಕೆ, ಸೊ ಕ್ವಶನ್ ಆನ್ಸರ್ಸ್ ಐ ಥಿಂಕ್ ಒಂದು 21 ಕ್ವಶನ್ಸ್ಗಳಿಗೆ ನಾವು ಆನ್ಸರ್ ಕೊಟ್ಟಿದ್ದೀವಿ ನೀವು ಕೇಳಿದ್ದು ಕ್ವಶನ್ಸಿಗೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟು ಇನ್ನೊಂದು ಯಾವತ್ತಾರು ಒಂದಿಷ್ಟು ತಿಂಗಳು ಅಥವಾ ಒಂದು ಎಷ್ಟೋ ದಿನಗಳು ಬಿಟ್ಟು ಮತ್ತೆ ಕ್ವಶನ್ನ ಬಿಡ್ತೀನಿ. ಅವಾಗ ಮತ್ತೆ ನನ್ನ ಮಗಳು ಫೇಸ್ ರಿವೀಲ್ ಮಾಡಿರ್ತೀವಿ, ಅಷ್ಟೊತ್ತಿ ಫೇಸ್ ರಿವೀಲ್ ಮಾಡಿರ್ತೀವಿ. ಓಕೆನಾ? ಕ್ವಶನ್ಸ್ಗಳು ಕೇಳಿ. ಓಕೆನಾ? ಓಕೆ, ಟಾಟಾ ಬೈ ಬಾಯ್ ಹೇಳು. ಓಕೆ, ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಟಾಟಾ ಬೈ ಬಾಯ್. ಬಾಯ್.